ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೇಳು. ಶ್ರೀರಾಮಚಂದ್ರನ ತಂದೆ ಹೆಸರೇನು? ತಾಯಿ ಹೆಸರು? ತಮ್ಮಂದರು ಯಾರು? ಎಷ್ಟು ಜನ ತಮ್ಮಂದರಿದ್ದರು? ಗಟ್ಟಿಯಾಗಿ ಹೇಳಬೇಕು. ಯಾವ ಊರಲ್ಲಿದ್ದ ಶ್ರೀರಾಮ? ಮಥುರಾದಲ್ಲಿದ್ದ? ಎಲ್ಲಿ? ಮಥುರಾದಲ್ಲಿದ್ದವರು ಯಾರು? ರಾಮದೇವರು ಯಾರನ್ನು ಸಂಹಾರ ಮಾಡಿದರು? ಕೃಷ್ಣ ಸಂಹಾರ ಮಾಡಿದ್ದು ಯಾರನ್ನ? ಸಾಕು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜन्तमनुपेतमपेतकृत्यं द्वैपायनो विरहकातर आजुहाव. पुत्रेति तन्मयतया तरवोऽपि नेदुस्तं सर्वभूतहृदयं मुनिमानतोऽस्मि. नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि. सनत्कुमारशिष्याय सर्वशास्त्रार्थवेदिने विष्णुभक्तिप्रबोधाय नारदाय नमो नमः. नौमिन्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघूत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान्. सत्यधर्माब्ध्यसम्भूतश्चिन्तामणिविजृम्भितः सत्यसङ्कल्पकल्पद्रुः कल्पयेत् कामधुं मम. सतः प्राणस्य तेः कस्य यन्तायो मूलराघवः सन्तुष्टं तत्र सत्याधिं मद्गुरुं नौमि वित्तये. सत्याभिज्ञकराब्जोत्थान् पञ्चाशद्वर्षपूजकान् सत्यप्रबोधतीर्थार्यान् नौमि न्यायसुधारतान्. श्रीशुक उवाच. भरतस्तु महाभागवतः यदा भगवता अवनितलपरिपालनाय सञ्चिन्तितस्तदनुशासनपरः पञ्चजनीं विश्वरूपदुहितरं मे. स्वस्त्यस्तु अशेषसन्मङ्गलानि सन्तु श्लोकैकश्रवणपठनमात्रेण कथावक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते श्रीमद्भागवते महापुराणे पारमहंस्यां संहितायाम् अद्य कथा प्रसक्तो किञ्चित् पूर्वप्रसक्तप्रमेयानुवादः. हरिः ओम्. ಸರ್ವೋತ್ತಮನಾದ
ಶ್ರೀಹರಿ ಋಷಭ ರೂಪದಿಂದ ನಾಭಿಯಲ್ಲಿ ಅವತಾರ ಮಾಡಿದ್ದಾನೆ. ಯಾವ ಪರಮಾತ್ಮ ತನ್ನ ನಾಭಿಯಿಂದ ಕಮಲವನ್ನು ಸೃಷ್ಟಿ ಮಾಡಿ ಆ ನಾಭಿ ಕಮಲದಲ್ಲಿ ವಿಶ್ವಕ್ಕೆ ವಿಧಾತೃ ಅನಿಸಿಕೊಂಡ ನಾಲ್ಮೊಗನಾದ ಬ್ರಹ್ಮನನ್ನೇ ಸೃಷ್ಟಿ ಮಾಡಿದನೋ, ನಾಭಿಯಿಂದ ಬ್ರಹ್ಮನನ್ನೇ ಸೃಷ್ಟಿ ಮಾಡಿದ ಪರಬ್ರಹ್ಮ ಶ್ರೀಮನ್ನಾರಾಯಣ ತಾನು ನಾಭಿಯಲ್ಲಿ ಅವತಾರ ಮಾಡ್ತಾ ಇದ್ದಾನೆ. ನಾಭಿ ಎಂಬ ರಾಜನಲ್ಲಿ ಬ್ರಹ್ಮಚಾರಿ, ಗೃಹಸ್ಥ, ಸನ್ಯಾಸಿ ಹೇಗಿರಬೇಕು ಅನ್ನುವುದನ್ನು ಜಗತ್ತಿಗೆ ತೋರಿಸಿಕೊಡುವುದಕ್ಕೆ ಬ್ರಹ್ಮಚಾರಿಯಾಗಿ ಗುರುಕುಲ ವಾಸ ಮಾಡಿ ಗೃಹಸ್ಥನಾಗಿ 100 ಜನ ಮಕ್ಕಳನ್ನು ಪಡೆದು ಒಬ್ಬನನ್ನು ಚಕ್ರವರ್ತಿಯನ್ನಾಗಿ, ಇನ್ನುಳಿದ 9 ಜನರನ್ನು ಸಾಮಂತರಾಜರನ್ನಾಗಿ, ಇನ್ನು 9 ಜನರನ್ನು ಧರ್ಮ ಪ್ರಚಾರಕರನ್ನಾಗಿ, ಇನ್ನು 81 ಜನರನ್ನು ಉತ್ತಮ ಬ್ರಾಹ್ಮಣರನ್ನಾಗಿ ಮಾಡಿ ಇಡೀ ದೇಶದ ಕ್ಷೇಮಕ್ಕಾಗಿ ಧರ್ಮಾನುಷ್ಠಾನವನ್ನು ಮಾಡುವ ವ್ಯವಸ್ಥೆಯನ್ನು ಮಾಡಿ ಅವರೆಲ್ಲರಿಗೆ ತತ್ವೋಪದೇಶ ಮಾಡಿದ್ದಾನೆ. ಒಬ್ಬ ಗೃಹಸ್ಥ ಹೇಗಿರಬೇಕು ಅನ್ನುವುದನ್ನು ತೋರಿಸಿಕೊಟ್ಟ. ಅಂದರೆ ಅರ್ಥ ಮಾಡಿಕೊಳ್ಳಿ, ಒಬ್ಬ ಚಕ್ರವರ್ತಿ ಭರತ, ಇನ್ನು 9 ಜನ ಸಾಮಂತರಾಜರು ಒಂದೊಂದು ಭಾಗದ ರಾಜರಾದರು, 9 ಜನ ಪ್ರಚಾರಕರು, ಇನ್ನು 81 ಜನ ಏಕಾಂತದಲ್ಲಿ ಧರ್ಮಾನುಷ್ಠಾನಕ್ಕಾಗಿ ಜೀವನವನ್ನು ಮೀಸಲಿಟ್ಟ ಬ್ರಾಹ್ಮಣರನ್ನಾಗಿ ಮಾಡಿದ. ಅಂದರೆ 100 ಜನರಲ್ಲಿ 90 ಭಾಗ ಶಾಸ್ತ್ರಗಳ ಅಧ್ಯಯನ, ಪಾಠ ಪ್ರವಚನಗಳು, ತಮ್ಮ ತಮ್ಮ ಕರ್ಮಾನುಷ್ಠಾನ, ಜಗತ್ತಿನ ಕ್ಷೇಮಕ್ಕಾಗಿ ಮಂತ್ರಗಳ ಜಪ, ಭಗವಂತನ ಉಪಾಸನೆ ಇದನ್ನು ಮಾಡುವ ಜನರನ್ನು 90 ಜನರನ್ನು ಮಾಡಿದ. 10 ಜನರನ್ನು ರಾಜ್ಯವನ್ನು ಆಳುವುದಕ್ಕಾಗಿ ಮೀಸಲಿಟ್ಟಿದ್ದಾನೆ. ಇದರರ್ಥ ತಿಳಿದುಕೊಳ್ಳಿ ಧರ್ಮದ ಅವಶ್ಯಕತೆ ಎಷ್ಟಿದೆ ಅಂತ. 90 ಭಾಗ ಧರ್ಮ, ಇನ್ನು 10 ಭಾಗ ರಾಜ್ಯವನ್ನು ಆಳುವಂತಹ ಕ್ಷಾತ್ರ ಧರ್ಮದಲ್ಲಿರುವ ಶತ್ರುಗಳನ್ನು ಸಂಹಾರ ಮಾಡುವ ಶಸ್ತ್ರಾಸ್ತ್ರಗಳಲ್ಲಿ ಪಾರಂಗತರಾದವರನ್ನು 10 ಜನರನ್ನಿಟ್ಟ. 90 ಜನರನ್ನು ಶಾಸ್ತ್ರಕ್ಕಾಗಿ, ಮಂತ್ರಕ್ಕಾಗಿ, ಜಪಕ್ಕಾಗಿ, ಅನುಷ್ಠಾನಕ್ಕಾಗಿ, ತ್ಯಾಗಕ್ಕಾಗಿ ಇಟ್ಟ. ನಮ್ಮ ದೇಶ ಸುಭದ್ರವಾಗಿರಬೇಕಾದರೆ ಪ್ರತಿಶತ ಯಾವುದು ಹೆಚ್ಚಿರಬೇಕು ಅನ್ನುವುದನ್ನು ನಾವು ತಿಳಿದಾಗ ನಮ್ಮ ದೇಶಕ್ಕೆ ಭರತನನ್ನು ಕೊಟ್ಟ, ಭಾರತಕ್ಕೆ ಭರತನನ್ನು ಕೊಟ್ಟ, ಅವನ ಹೆಸರಲ್ಲಿ ಭಾರತವನ್ನು ಮಾಡಿದ ಋಷಭನಾಮಕ ಪರಮಾತ್ಮ ಸಂದೇಶವನ್ನು ಕೊಟ್ಟಿದ್ದಾನೆ. 90% ಧರ್ಮಾನುಷ್ಠಾನ ಇರಬೇಕು, ಧಾರ್ಮಿಕರು ಇರಬೇಕು, ತತ್ವಜ್ಞಾನಿಗಳು ಇರಬೇಕು, ಅನುಷ್ಠಾನ ತತ್ಪರರಾದವರು ಇರಬೇಕು. ಇನ್ನು 10% ಕ್ಷಾತ್ರ ಧರ್ಮದಲ್ಲಿ ಶಸ್ತ್ರಾಸ್ತ್ರಗಳು, ಆಯುಧಗಳೆಲ್ಲ ಇದ್ದರೆ ಸಾಕು ಅಂತ. ಇಂತಹ ಒಂದು ಸಂದೇಶವನ್ನು ತನ್ನ ಜೀವನದಿಂದಲೇ ನೀಡಿದ ಮಹಾನುಭಾವ ಋಷಭನಾಮಕ ಪರಮಾತ್ಮ. ಮುಂದೆ ಸನ್ಯಾಸಿಯಾಗ್ತಾನೆ. ಯಾಕೆ ಅಂದರೆ ಸನ್ಯಾಸಿಗಳು ಹೇಗಿರಬೇಕು ಅನ್ನೋದನ್ನು ತೋರಿಸಿಕೊಡಬೇಕು ಅಂತ. ಆ ಪರಮಾತ್ಮ ಸ್ವಯಂ ವೈರಾಗ್ಯ ಶಿಖಾಮಣಿ, ವೈರಾಗ್ಯ ಸ್ವರೂಪ, ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣ ಭಗವಾನ್. ಭಗವಾನ್ ಅಂತ ಪರಮಾತ್ಮನಿಗೆ ಕರೀತಾರೆ. ಯಾಕೆ ಅಂದರೆ ಅಂತಹ ವಿರಕ್ತ ಶಿಖಾಮಣಿಯಾಗಿದ್ದಾನೆ ಪರಮಾತ್ಮ. ಅಂತಹ ಪರಮಾತ್ಮ ಸ್ವರೂಪತಃ ವೈರಾಗ್ಯ ಸ್ವರೂಪ ಆಗಿದ್ದರೂ ಜಗತ್ತಿಗೆ ಒಂದು ಪಾಠ ಕಲಿಸಬೇಕು ಅಂತ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡುತ್ತಾನೆ. ಸನ್ಯಾಸಿಯಾಗಿ ಸಂಚಾರ ಮಾಡುತ್ತಾನೆ. ಏನು ಸಿಗುತ್ತೋ ಅದನ್ನು ತಿನ್ನೋದು, ದೇಹಾಭಿಮಾನ ಇಲ್ಲ, ದೇಹದ ಮೇಲೆ ವಸ್ತ್ರ ಇಲ್ಲ, ಹಾಗೆಯೇ ಸಂಚಾರ ಮಾಡ್ತಾ ಇದ್ದಾನೆ. ಬೇರೆ ಬೇರೆ ದೇಶಗಳಲ್ಲಿ, ಸೌರಾಷ್ಟ್ರಾದಿ ದೇಶಗಳಲ್ಲೆಲ್ಲ ಸುತ್ತಾನೆ. ಕಾಂಕಟ ಕರ್ನಾಟಕ, ದಕ್ಷಿಣ ಕರ್ನಾಟಕಾನ್, ದಕ್ಷಿಣ ಕನ್ನಡಕ್ಕೆ ಬರ್ತಾನೆ, ಕುಟಚಾಚಲಕ್ಕೆ, ಅಲ್ಲೆಲ್ಲ ಸಂಚಾರ ಮಾಡ್ತಾನೆ. ವ್ಯರ್ಥವಾದ ಮಾತುಗಳನ್ನು ಆಡಬಾರದು ಅಂತ ಮಕ್ಕಳಿಗೆ ಉಪದೇಶ ಮಾಡುವಾಗ ಪರಮಾತ್ಮ ಉಪದೇಶ ಮಾಡಿದ್ದ. ಜಯೇನ ವಾಚಾಂ,
ವಾಂಗ್ನಿಗ್ರಹವನ್ನು ಮಾಡಿ ಅಪ್ಪ ಮಕ್ಕಳೇ, ಹಾಳು ಹರಟೆ ಹೊಡೆಯಬೇಡಿ, ವ್ಯರ್ಥ ಮಾತನಾಡಬೇಡಿ ಅಂತ. ದೇವರಿಗೇನು ಯಾವ ನಿಯಮಗಳಿಲ್ಲ, ಸ್ವತಂತ್ರ ನಿತ್ಯಪೂರ್ಣ. ಆದರೂ ಮೌನದಿಂದಿರಬೇಕು ಅಂತ ತೋರಿಸುವುದಕ್ಕೆ ಬಾಯಿಯಲ್ಲಿ ಕಲ್ಲು ಹಾಕಿಕೊಳ್ತಾನೆ. ಮಾತಾಡಬಾರದು ಅಂತ ಬಾಯಿಯಲ್ಲಿ ಕಲ್ಲು, ಬಾಯಿ ಆಡಿಸ್ಲಿಕ್ಕೆ ಬರಬಾರ್ದು. ಹೇಗೆ ಮಾತಾಡೋದು? ದೊಡ್ಡ ಕಲ್ಲು ಇಟ್ಕೊಂಡ್ರೆ ದೇವರಿಗೆ ಮಾತಾಡ್ಲಿಕ್ಕೆ ಬರುತ್ತೆ, ಕಲ್ಲಿದ್ದರೂ ಕೂಡ. ಆದರೆ ಬಾಯಿಯಲ್ಲಿ ಕಲ್ಲು ಹಾಕಿಕೊಂಡು ಹೀಗೆ ಇರಬೇಕು ಮೌನದಿಂದ ಅಂತ ತೋರಿಸಿಕೊಡ್ತಾನೆ. ದಿಗಂಬರನಾಗಿರ್ತಾನೆ, ಎಲ್ಲ ಕಡೆಗೆ ಕೂದಲುಗಳನ್ನು ಹರಡಿಕೊಂಡಿರ್ತಾನೆ. ಈ ರೀತಿ ವಿಚಿತ್ರವಾಗಿ ಸಂಚಾರವನ್ನು ಮಾಡ್ತಾ ಪರಮಾತ್ಮ ವಿರಕ್ತರಾಗಿರಬೇಕು, ದೇಹಾಭಿಮಾನವನ್ನು ಬಿಡಬೇಕು ಅನ್ನುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾನೆ. ಇನ್ನು ಪರಮಾತ್ಮ ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆದುಕೊಂಡಂತಹ ಸಿದ್ಧ ಪುರುಷರಿಗೆ ಅಷ್ಟಸಿದ್ಧಿಗಳು ವಶವಾಗಿರ್ತದೆ. ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಮೀಶಿತ್ವಂ ವಶಿತ್ವಂಚ ಅಷ್ಟಸಿದ್ಧಯ ಅಂತ. ಇದ್ದಕ್ಕಿದ್ದ ಹಾಗೆ ಹಗರಾಗಬಹುದು, ಭಾರೀ ಭಾರ ಆಗಬಹುದು, ದೂರದಲ್ಲಿದ್ದದ್ದನ್ನು ನೋಡಬಹುದು, ಕೇಳಬಹುದು, ಅತಿ ದೂರದಲ್ಲಿ ಇದ್ದಕ್ಕಿದ್ದ ಹಾಗೆ ಹೋಗಬಹುದು, ಬರಬಹುದು, ಭಕ್ತರು ಬೇಡಿದ್ದನ್ನೆಲ್ಲ ಸೃಷ್ಟಿ ಮಾಡಿ ಕೊಡಬಹುದು, ಎಲ್ಲ ಸಾಮರ್ಥ್ಯ ಇರುತ್ತದೆ. ಅಂತಹ ಅನೇಕ ಐಶ್ವರ್ಯಗಳು ಸಿದ್ಧಿಗಳು ಅಂತಾರೆ. ಜ್ಞಾನಿಗಳಿಗೆ ಇದ್ದ ಮೇಲೆ ಸರ್ವಜ್ಞನಾದ ಸ್ವತಂತ್ರನಾದ ಪರಮಾತ್ಮನಿಗೆ ಎಲ್ಲ ಸಿದ್ಧಿಗಳಿದ್ದವು ಅಂತ ಏನು ಹೇಳೋದು? ಇಚ್ಛಾ ಮಾತ್ರದಿಂದ ಎಲ್ಲವನ್ನು ದೇವರು ಮಾಡಬಹುದು, ಆದರೆ ಮಾಡಲಿಲ್ಲ. ಅಲ್ಲ, ಮಾಡಬಹುದು ಮಾಡಲಿಲ್ಲ ಯಾಕೆ ಅಂತ ಕೇಳಿದರೆ ಭಾಗವತ ಹೇಳುತ್ತದೆ, ಆ ಐಶ್ವರ್ಯಗಳನ್ನು ಸಿದ್ಧಿಗಳನ್ನು ತೋರಿಸುವಾಗ ಜನ ಬೆನ್ನು ಹತ್ತಾರೆ, ಮಾನ ಮರ್ಯಾದೆಗಳನ್ನು ಕೊಡ್ತಾರೆ, ದುಡ್ಡು ಶಾಲು ಶಕಲಾತಿಗಳು, ಅದರಿಂದ ಅಹಂಕಾರ ಅಭಿಮಾನ, ಸಾಧನೆಗೆ ವಿಘ್ನ ಆಗತ್ತೆ. ನಿಮ್ಮಲ್ಲಿ ಎಷ್ಟೇ ತಪಸ್ಸು ಸಾಮರ್ಥ್ಯಗಳಿದ್ದರೂ ಕೂಡ ಅದನ್ನು ತೋರಿಸಬಾರದು ಅಂತ ಜಗತ್ತಿಗೆ, ಸಿದ್ಧಪುರುಷರಿಗೆ ಒಂದು ಪಾಠ ಕಲಿಸುವುದಕ್ಕೆ ಪರಮಾತ್ಮ ಎಲ್ಲ ಇದ್ದರೂ ಯಾವುದನ್ನು ತೋರಿಸಲಿಲ್ಲಂತೆ. ಮಹೇಶ್ವರ್ಯ ಸ್ವರೂಪೋಪಿ, ಅಂತಹ ಐಶ್ವರ್ಯ ಸ್ವರೂಪನಾದರೂ ಕೂಡ ಅದನ್ನು ತೋರಿಸುವುದರಲ್ಲಿ ನಾಭ್ಯನಂದತ, ಅದನ್ನು ಅಪೇಕ್ಷೆ ಪಡಲಿಲ್ಲ. ಅದನ್ನು ತೋರಿಸಬೇಕು ಅನ್ನುವುದರಲ್ಲಿ ಭಗವಂತನಿಗೆ ಆಸಕ್ತಿ ಇರಲಿಲ್ಲ ಅಂತಾರೆ. ಏನಾಗತ್ತೆ ತೋರಿಸಿದರೆ? ಅಪರೋಕ್ಷ ಜ್ಞಾನಿಗಳು, ಮಹಾನುಭಾವರು, ಸಿದ್ಧಪುರುಷರು ಸಿದ್ಧಿಯನ್ನು ತೋರಿಸಿದರೆ ಅಹಂಕಾರ ಬಂದರೂ ಏನಾಗಬೇಕಾಗಿದೆ? ಏನೋ ಸಣ್ಣ ಪುಟ್ಟ ತಪ್ಪು ಕೆಲಸಗಳನ್ನು ಮಾಡಿದರೂ ಏನು ಅನರ್ಥ ಆಗೋದಿದೆ? ಮೋಕ್ಷ ಆಗೋದಂತೂ ನಿಶ್ಚಿತ. ಒಮ್ಮೆ ಅಪರೋಕ್ಷ ಜ್ಞಾನವಾದರೆ ಮೋಕ್ಷ ತಪ್ಪಿದ್ದಲ್ಲ. ಮೋಕ್ಷ ಆಗೋದು ನಿಶ್ಚಿತ ಅಂದಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ನಡೆಯುತ್ತಲ್ಲ ಅಂತ. ಅದಕ್ಕೆ ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ನಿರ್ಣಯವನ್ನು ಕೊಡ್ತಾರೆ. ಎಂತಹ ದೊಡ್ಡವರಾದರೂ ಅವರವರಿಗೆ ತಕ್ಕಂತೆ ತಾರತಮ್ಯ ಕ್ರಮದಲ್ಲಿ ಜ್ಞಾನಿಗಳಿಗೂ ವ್ಯತ್ಯಾಸವಾಗತ್ತೆ ಅಂತ. ಮಹಾಧಿಕಾರಿಗಳು ಅಂತಿರ್ತಾರೆ, ಅಲ್ಪಾಧಿಕಾರಿಗಳು ಅಂತಿರ್ತಾರೆ, ಅನಧಿಕಾರಿಗಳು ಅಂತಿರ್ತಾರೆ. ಮಹಾಧಿಕಾರಿಗಳು ಅಂದರೆ ಪ್ರಜಾಪಾಶ್ಚ ತಥಾ ದೇವಾಹ ಮಹಾಧಿಕಾರಿಣ ಸ್ಮೃತಾಹ ಅಂತ. ಪ್ರಜಾಪತಿಗಳು ಎಲ್ಲ ಕೇಳಿದ್ರಲ್ಲ, ಕರ್ದಮ ಪ್ರಜಾಪತಿಗಳು, ದಕ್ಷ ಪ್ರಜಾಪತಿ, ಮರೀಚಿ, ಅತ್ರಿ ಮೊದಲಾದವರೆಲ್ಲ ಇದ್ದಾರಲ್ಲ, ಅಂತಹ ಪ್ರಜಾಪತಿಗಳು ಹಾಗೂ ಇಂದ್ರಾದಿ ದೇವತೆಗಳು ಅವರಿಗೆ ಅಪರೋಕ್ಷ ಜ್ಞಾನವಾದ ಮೇಲೆ ಏನೇ ಏರುಪೇರುಗಳಾದರೂ ತಪ್ಪುಗಳು ನಡೆದರೂ ಕೂಡ ಅವರಿಗೇನು ಭಗವಂತ ಸುಖ ಆಗಬೇಕು ಅಂತ ವ್ಯವಸ್ಥೆ ಮಾಡಿದ್ದಾನೆ, ಅದರಲ್ಲಿ ಏನೂ ಲೋಪ ಆಗೋದಿಲ್ಲ. ಆದರೆ ಅಶುಭಾಭಾವಜೋನ್ನಾಹ ಮಹಾಧಿಕಾರಿಣಾಮಪಿ ಅಶುಭೇ ಕೃತೆ ನಭವತಿ ತಾರತಮ್ಯಾಚ್ಚ ಸಸ್ಮೃತಃ. ಎಷ್ಟು ಸೂಕ್ಷ್ಮವಾದ ವಿಚಾರಗಳನ್ನು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಹೇಳ್ತಾರೆ. ಅವರು ಎಂಥ ದೇವತೆಗಳೇ ಆಗಿರಬಹುದು, ಗರುಡಶೇಷ ರುದ್ರಾದಿ ದೇವತೆಗಳಾಗಿರಬಹುದು. ಅಂಥವರು ಅಶುಭ ಮಾಡಿದರೆ ಏನಾದರೂ ತಪ್ಪು ಮಾಡೋದೇ ಇಲ್ಲ. ಅವರು ಏನೋ ಒಂದೋ ಎರಡೋ ಅರ್ಧ ಕ್ಷಣ ತಪ್ಪು ಮಾಡಿದರೂ ಕೂಡ ಭಗವಂತ ಅವರಿಗೆ ಏನು ಸ್ಥಾನ ಮಾನ ಸುಖ ಕೊಡಬೇಕೋ ಅದರಲ್ಲಿ ಏನೂ ಕಡಿಮೆ ಮಾಡಲ್ಲ. ಆದರೆ ಅವರಿಗೂ ಒಂದೇನು ಸ್ಪೆಷಲ್ ಇನ್ಕ್ರಿಮೆಂಟ್ ಅಂತಿರುತ್ತೆ, ಅದನ್ನು ಕಟ್ ಮಾಡ್ತಾನೆ. ಅಶುಭಾಭಾವಜೋನ್ನಾಹ ಮಹಾಧಿಕಾರಿಣಾಮಪಿ ಅಶುಭೇ ಕೃತೆ ನಭವತಿ ಅಂತಾರೆ. ಎಂತಹ ರಾಜ್ಯ ನೋಡಿ, ನಾರಾಯಣನ ರಾಜ್ಯ, ಯಾರನ್ನೂ ಹೊರತುಪಡಿಸೋದಿಲ್ಲ. ಆದರೆ ಎಲ್ಲರಿಗೂ ಸಮಾನ ಶಿಕ್ಷೆ ಅಲ್ಲ. ಅಂತಹ ಉನ್ನತ ಮಟ್ಟದಲ್ಲಿದ್ದವರಿಗೆ ಕೊಡೋದೆಲ್ಲ ಕೊಟ್ಟು ತರಂಗಗಳಂತೆ ಸಮುದ್ರದಲ್ಲಿ ನೀರು
ಇದ್ದದ್ದೇ ತರಂಗದಂತೆ ಮೇಲೆ ಬರುತ್ತೆ, ತರಂಗಗಳು ಬರ್ತವೆ. ಹಾಗೆ ಇವರಿಗೆ ಇರೋ ಆನಂದದಲ್ಲಿಯೇ ಒಂದು ವಿಶೇಷ ಆಗತ್ತೆ. ಅದರಲ್ಲಿ ಒಂದು ಸ್ವಲ್ಪ ತರಂಗಗಳನ್ನು ಕಡಿಮೆ ಮಾಡ್ತಾನೆ. 10 ತರಂಗಗಳ ಬರೋದರಲ್ಲಿ 9 ತರಂಗಗಳು ಬರ್ತವೆ, 8 ತರಂಗಗಳು ಬರ್ತದೆ. 1 2 ತರಂಗಗಳು ಕಡಿಮೆಯಾಗತ್ತೆ, ನೀರು ಕಡಿಮೆಯಾಗಲ್ಲ. ಆದರೆ ಸಾಮಾನ್ಯರಿಗೆ, ಮಾನವರಿಗೆ ಮಾತ್ರ ಹಾಗಲ್ಲ. ಅವರಿಗೆ ಆಗಬೇಕಾದ ಸುಖದಲ್ಲಿಯೇ ಕೊರತೆಯಾಗತ್ತೆ. ಹಾಗಾಗಿ ಎಂದಿಗೂ ಜ್ಞಾನ ಸಿಕ್ಕಿದೆ ಮೋಕ್ಷ ಆಗತ್ತೆ ನಿಶ್ಚಿತ. ಆದರೆ ಮೋಕ್ಷದಲ್ಲಿ ಕೊರತೆಯಾಗಬಾರದು ಅಂತಾಗಿದ್ದರೆ ಜ್ಞಾನಿಗಳು ಕೂಡ ತಪ್ಪು ಮಾಡಬಾರದು ಅಂದರೆ ನಾನಾ ವಿಧವಾದಂತಹ ಮಾನ ಮರ್ಯಾದೆಗಳ ಅಭಿಲಾಷೆಗಳಿಗೆ ಸಿಲುಕಬಾರದು ಅನ್ನೋದಕ್ಕೆ ಹೇಗಿರಬೇಕು ಅಂತ ಋಷಭನಾಮಕ ಪರಮಾತ್ಮ ಒಬ್ಬ ಸಿದ್ಧ ಪುರುಷರು ಇರಬೇಕಾದ ರೀತಿ ನೀತಿಗಳನ್ನು ತೋರಿಸಿಕೊಟ್ಟಿದ್ದಾನೆ. ತಾನು ತನ್ನ ಸಾಧನೆಯಲ್ಲಿರಬೇಕೇ ಹೊರತು ತನ್ನ ಮಹಿಮೆಗಳನ್ನು ತೋರಿಸುವುದರಲ್ಲಿ ಆಸಕ್ತನಾಗಬಾರದು ಅಂತ. ನೀವು ಎಷ್ಟೋ ಜ್ಞಾನಿಗಳ ಕಥೆಯನ್ನು ಕೇಳ್ತೀರಿ, ಪವಾಡ ಪುರುಷರನ್ನು ಕೇಳ್ತೀರಿ, ಅನೇಕ ಪವಾಡಗಳನ್ನು ತೋರಿಸಿದ್ದು. ಮತ್ತು ಅವರೆಲ್ಲ ಹಾಗೆ ಯಾಕೆ ಮಾಡಿದರು? ಋಷಭನಾಮಕ ಪರಮಾತ್ಮ ಹಾಗೆ ಮಾಡಬಾರದು ಅಂತ ತೋರಿಸಿದ್ದಾನಲ್ಲ ಅಂತ. ಅವರು ಮಾಡಬೇಕು ಅಂತ ಮಾಡಿದ್ದಲ್ಲ, ತೋರಿಸುವುದಕ್ಕಾಗಿ ನಿಂತವರಲ್ಲ. ಆ ಎಲ್ಲ ಮಹಾನುಭಾವರು, ಅನೇಕ ಯತಿಗಳು, ಅನೇಕ ದಾಸವರೇಣ್ಯರು, ಆ ಎಲ್ಲ ಮಹನೀಯರು ತಮ್ಮ ಸಾಧನೆಯನ್ನು ತಾವು ಮಾಡ್ತಾ ಭಗವಂತನ ಸೇವೆಯನ್ನು ಮಾಡ್ತಾ ಇರುವಾಗ ಅವರ ಅನುಗ್ರಹದಿಂದ ಸಹಜವಾಗಿ ಆ ಪವಾಡಗಳು ನಡೆದದ್ದು. ಅದನ್ನು ತೋರಿಸಬೇಕು, ನನ್ನ ಮಹತ್ವವನ್ನು ಜಗತ್ತಿಗೆ ಸಾರಬೇಕು ಅಂತ ಸಾರಿದವರಲ್ಲ. ಹಾಗೆ ನಾವು ಭಾಗವತದ ಸಂದೇಶವನ್ನು ತಿಳಿಯಬೇಕು. ಮುಂದೆ ಒಂದು ಅರಣ್ಯದಲ್ಲಿ ಪ್ರವೇಶ ಮಾಡುತ್ತಾನೆ. ಅವತಾರ ಕಾರ್ಯವನ್ನು ಸಮಾಪ್ತಿ ಮಾಡಬೇಕು ಅನ್ನುವ ಸಂಕಲ್ಪ ಋಷಭನಾಮಕ ಪರಮಾತ್ಮನದು. ತಾನು ಇಡೀ ಜಗತ್ತನ್ನೇ ಸಂಕರ್ಷಣ ರೂಪದಲ್ಲಿ ಪರಮಾತ್ಮ ಇದ್ದು ತನ್ನ ಮುಖದಿಂದ ಬಂದ ಅಗ್ನಿಯಿಂದ 14 ಲೋಕಗಳನ್ನೇ ಭಸ್ಮ ಮಾಡುತ್ತಾನೆ ಪ್ರಳಯ ಕಾಲದಲ್ಲಿ ಅಂತ ಹೇಳ್ತಾರೆ. ಅಂತಹ ಪರಮಾತ್ಮ ತಾನು ಕಾಡ್ಗಿಚ್ಚನ್ನು ಸೃಷ್ಟಿ ಮಾಡಿದ್ದಾನೆ. ಆ ಕಾಡ್ಗಿಚ್ಚು ಎಲ್ಲ ಕಡೆಗೆ ಹರಡ್ತಾ ಇದೆ. ಕಾಡ್ಗಿಚ್ಚಿನಲ್ಲಿ ತಾನೇ ಪ್ರವೇಶ ಮಾಡಿ ಅಗ್ನಿಯ ರೂಪದಲ್ಲಿದ್ದಾನೆ. ಅಗ್ರಣೀತ್ವಾದ ಅಗ್ನಿಹಿ, ಅಗ್ರನಾಯಕನಾದದ್ದರಿಂದ ಪರಮಾತ್ಮನಿಗೆ ಅಗ್ನಿ ಎಂಬುದಾಗಿ ಕರೀತಾರೆ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಅಂತಹ ಅಗ್ರನಾಯಕ ಜೊತೆಗೆ ಅತ್ತಿ ಇತಿ ಅಗ್ನಿ, ಎಲ್ಲವನ್ನು ಭಕ್ಷಣ ಮಾಡ್ತಾನೆ, ಆದ್ದರಿಂದ ಅವನಿಗೆ ಅಗ್ನಿ ಅಂತಾರೆ. ಆ ಅರಣ್ಯದೊಳಗಿರುವ ಎಲ್ಲ ಗಿಡಗಳನ್ನು ಭಸ್ಮ ಮಾಡುವ ನೆಪದಲ್ಲಿ ಪರಮಾತ್ಮ ತಾನೇ ಅದರೊಳಗೆ ಪ್ರವೇಶ ಮಾಡಿ ಅದೃಶ್ಯನಾಗಿದ್ದಾನೆ. ಅಗ್ನಿಯಲ್ಲಿಯೂ ತಾನಿದ್ದಾನೆ. ಒಂದು ರೂಪದಿಂದ ಒಳಗೆ ಪ್ರವೇಶ ಮಾಡಿದ ಋಷಭನಾಗಿ. ಆ ಋಷಭನಾಮಕ ಪರಮಾತ್ಮ ಅಗ್ನಿಯಲ್ಲಿ ಪ್ರವೇಶ ಮಾಡಿ ಅದೃಶ್ಯನಾಗಿದ್ದಾನೆ. ಸುಟ್ಟು ಹೋದ ಅಂತ ತಿಳಿಯಬಾರದು. ಸಚ್ಚಿದಾನಂದಾತ್ಮಕವಾದ ಪರಮಾತ್ಮನ ಶರೀರ ಏನೂ ಆಗೋದಿಲ್ಲ, ಜೀವರಿಗೆ ಏನಾಗೋದಿಲ್ಲ. ಜೀವಸ್ವರೂಪಕ್ಕೆ ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯ ಅಶೋಷ್ಯೇವಚ, ನಮ್ಮ ಜೀವರ ಸ್ವರೂಪವೇ ಎಂಥ ಅಗ್ನಿಯಲ್ಲಿ ಹಾಕಿದರೂ ಸುಡೋದಿಲ್ಲ, ಯಾವ ನೀರಿನಲ್ಲಿ ಹಾಕಿದರೂ ಕೊಳತು ಹೋಗೋದಿಲ್ಲ, ಎಂಥ ಆಯುಧಗಳಿಂದಲೂ ಜೀವನನ್ನು ಕತ್ತರಿಸಲಿಕ್ಕಾಗೋದಿಲ್ಲ. ಕತ್ತರಿಸೋದು, ಸುಡೋದು, ಕೊಳೆಯೋದು, ಬೂದಿಯಾಗೋದು ಎಲ್ಲ ಈ ಶರೀರ ಜೀವನ ಸ್ವರೂಪಕ್ಕೆ ಏನೂ ಮಾಡಲಿಕ್ಕಾಗಲ್ಲ. ಜೀವಸ್ವರೂಪವೇ ಹೀಗಿದ್ದರೆ ಭಗವತ್ ಸ್ವರೂಪ ಹೇಗಿದೆ? ಅಂತಹ ಪರಮಾತ್ಮ ಅಚ್ಛೇದ್ಯನಾಗಿ ಅದಾಹ್ಯನಾಗಿ ಹಾಗೇ ಇದ್ದಾನೆ. ಆದರೆ ಒಳಗೆ ಹೋಗಿ ತಾನು ಅದೃಶ್ಯನಾದ, ಕಾಣದಂತೆ ಅದೃಶ್ಯನಾಗಿದ್ದಾನೆ. ಮತ್ತೆ ಇನ್ನೊಂದು ರೂಪದಿಂದ ಹೊರಗೆ ಬರ್ತಾನೆ. ಋಷಭನಾಮಕ ತನ್ನ ರೂಪ ಏನಿತ್ತೋ ಅದನ್ನು ಅದೃಶ್ಯ ಮಾಡಿದ. ಮತ್ತೊಂದು ತೇಜಸ್ವಿಯಾದಂತಹ ಅಗ್ನಿಯಿಂದ ಬೆಂಕಿಯಂತೆ ಕೆಂಪಾದ ತೇಜಸ್ವಿಯಾದ ಒಂದು ರೂಪವನ್ನು ತೆಗೆದುಕೊಂಡು ಹೊರಗೆ ಬಂದು ಹೇಳ್ತಾನೆ, ನಾನು ವಾಸುದೇವ ಅಂತ. ವಾಸುದೇವ ಅಂದರೆ ಪರಮಾತ್ಮ. ಪರಮಾತ್ಮನಿಗೆ ವಾಸುದೇವ ಅಂತಾರೆ. ಜ್ಞಾನರೂಪನಾದದ್ದರಿಂದ ಇದೆಲ್ಲವನ್ನು ಮಾಡುವುದಕ್ಕೆ ಬೇಕಾದ ಬಲ ಇದೆ. ಆದ್ದರಿಂದ ವಾಸುದೇವ ಎಂಬ 4 ಅಕ್ಷರಗಳಿಗೆ ಈ ಅರ್ಥವನ್ನು ಕರ್ಮನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಅಂತಹ ಪರಮಾತ್ಮ ತಾನು ವಾಸುದೇವ ರೂಪಿಯಾಗಿ ಇದ್ದದ್ದು ನಿಜ, ವಾಸುದೇವ ಅಂತ ಹೇಳಿಕೊಂಡ. ಆದರೆ ಅದನ್ನು ಕೇಳಿದಂತಹ ಒಬ್ಬ ವ್ಯಕ್ತಿ ಅರ್ಹ ಅನ್ನುವ ಅವನಂದ, ಓ ಪರಮಾತ್ಮ ಹೇಳ್ತಾ ಇದ್ದಾನೆ, ಈ
ಅವನು ಋಷಭನಾಮಕ ಪರಮಾತ್ಮನೇ ಒಂದು ರೂಪದಿಂದ ಅದೃಶ್ಯನಾಗಿ ಇನ್ನೊಂದು ರೂಪದಿಂದ ಪ್ರಕಟನಾಗಿದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ. ಈ ಅಗ್ನಿಯಿಂದ ಯಾವುದೋ ಒಬ್ಬ ಹೊಸ ವ್ಯಕ್ತಿ ಬಂದಿದ್ದಾನೆ, ಅವನು ಉಪದೇಶ ಮಾಡಿದ್ದಾನೆ ನಮಗೆ ವಾಸುದೇವೋಹಂ ಅಂತ. ಓ, ಹಾಗಾದರೆ ನಾವೇನು ತಿಳ್ಕೋಬೇಕು? ವಾಸುದೇವೋಹಂ, ನಾನೇ ವಾಸುದೇವ ಅಂತ. ಹೀಗೆ ಯಾರಾದರೂ ತಿಳ್ಕೋತಾರ? ನಿಮ್ಮ ಹೆಸರು ಏನೋ ಇರುತ್ತೆ, ರಾಮರಾವ್ ಅಂತಿದೆ. ನಿಮ್ಮ ಹೆಸರೇನು ಅಂತ ಕೇಳಿದರೆ ನನ್ನ ಹೆಸರು ರಾಮರಾವ್ ಅಂತ ಹೇಳ್ತಾರೆ. ನಾವು ಅವರ ಪರಿಚಯವನ್ನು ಮಾಡಿಸುವಾಗ ಇವರ ಹೆಸರು ರಾಮರಾವ್ ಅಂತ ಹೇಳಬೇಕಾ, ನಾನು ರಾಮರಾವ್ ಅಂತ ಹೇಳ್ಕೋಬೇಕು? ಯಾಕಂದರೆ ಅವನು ಹೇಳುವಾಗ ನಾನು ರಾಮರಾವ್ ಅಂತ ಹೇಳ್ಕೊಂಡಲ್ಲ, ಅವನ ಪರಿಚಯವನ್ನು ನಾವು ಹೇಳಬೇಕಾದ್ರೆ ನಾನು ರಾಮರಾವ್ ಅಂತ ಹೇಳ್ಕೋಬೇಕಾ? ಯಾರಾದರೂ ಹೇಳ್ತಾರೆ ಹಾಗೆ? ಹೇಳುವವನು ತನ್ನ ಪರಿಚಯವನ್ನು ನಾನು ಅಂತ ಹೇಳಿಕೊಂಡ್ರೆ ಇನ್ನೊಬ್ಬ ಇವನು ಅಂತ ಹೇಳಬೇಕು, ಅಥವಾ ಅವನನ್ನೇ ಕುರಿತು ಹೇಳೋದಾದರೆ ನೀನು ಅನ್ನಬೇಕು. ಇದು ಸರಳವಾದಂತಹ ವ್ಯವಹಾರ. ಅವನು ನಾನು ವಾಸುದೇವ ಅಂತ ಹೇಳಿಕೊಂಡ್ರೆ ಕೇಳಿದಂತಹ ವ್ಯಕ್ತಿ ನಾನು ವಾಸುದೇವ ಅಂತ ಹೇಳಿಕೊಳ್ಳೋದಲ್ಲ, ಇವನು ವಾಸುದೇವ ಅಂತ ಪರಿಚಯ ಮಾಡಿಸ್ಬೇಕು ಅವನನ್ನು. ಆದರೆ ಇವನು ನಾನು ವಾಸುದೇವ ಅಂತ ಅದನ್ನು ಹಾಗೇ ರಿಪೀಟ್ ಮಾಡಿದ. ಯಾಕೆ ಅಂದರೆ ಅವನ ಹೆಸರು ವಾಸುದೇವ ಅಂತೇ ಇತ್ತು. ಅವನು ಪೌಂಡ್ರಕ ವಾಸುದೇವ. ಶ್ರೀಮದಾಚಾರ್ಯರು ನಿರ್ಣಯ ಕೊಡುತ್ತಾರೆ. ಈಗ ನಾವು ನೀವೆಲ್ಲ ಇದ್ದದ್ದು ಯಾವಾಗ ಗೊತ್ತಾ? ಬ್ರಹ್ಮದೇವರ 100 ವರ್ಷದ ಆಯುಷ್ಯದೊಳಗಿನ 50 ವರ್ಷಗಳು ಮುಗಿದಿದೆ. 51ನೇ ವರ್ಷದ ಮೊದಲು ದಿನದಲ್ಲಿ ನಾವೆಲ್ಲ ಇದ್ದೇವೆ. ಇದಕ್ಕೆ ಶ್ವೇತವರಾಹ ಕಲ್ಪ ಅಂತಂತಾರೆ. ಈ ದಿನಕ್ಕೆ ಬ್ರಹ್ಮದೇವರ ಒಂದು ದಿನ ಒಂದು ಕಲ್ಪ. ಇದು ಶ್ವೇತವರಾಹ ಕಲ್ಪ. ಕಾರಣ ಈ ಕಲ್ಪದ ಪ್ರಾರಂಭದಲ್ಲಿ ಶ್ವೇತವರಾಹನ ಅವತಾರ ಆಗಿದೆ. ಇದರ ಹಿಂದಿನ ಕಲ್ಪದಲ್ಲಿ ಪರಮಾತ್ಮನ ನಾಭಿಯಿಂದ ಕಮಲ ಬಂತು, ಬ್ರಹ್ಮದೇವರ ಸೃಷ್ಟಿಯಾಯಿತು. ಆದ್ದರಿಂದ ಅದಕ್ಕೆ ಪದ್ಮ ಬಂದದ್ದರಿಂದ ಪಾದ್ಮಕಲ್ಪ ಅಂತಾರೆ. 50ನೆಯ ವರ್ಷದ ಕೊನೆ ದಿನ, 50ನೆಯ ವರ್ಷದ ಕೊನೆ ದಿನ ಪದ್ಮ ಬಂದದ್ದು ಪಾದ್ಮಕಲ್ಪ. 51ನೇ ವರ್ಷದ ಮೊದಲು ದಿನ ವರಾಹಾವತಾರವಾದದ್ದರಿಂದ ವರಾಹಕಲ್ಪ. ಈ ವರಾಹಕಲ್ಪದೊಳಗೆ ಇವನು ಪೌಂಡ್ರಕ ವಾಸುದೇವ. ಇವನೇ ಈ ವರಾಹಕಲ್ಪದಲ್ಲಿ ಇವನು ಅರ್ಹ, ಆದರೆ ಇವನೇ ಪಾದ್ಮಕಲ್ಪದಲ್ಲಿ ಪೌಂಡ್ರಕ ವಾಸುದೇವನಾಗಿದ್ದ. ಅವನಿಗೆ ಪೂರ್ವಜನ್ಮದ ಸ್ಮರಣ. ನಾನು ಪದ್ಮಕಲ್ಪದಲ್ಲಿ ವಾಸುದೇವನಾಗಿದ್ದೆ, ಈಗ ನಾನು ಅರ್ಹ ಅಂತಾಗಿದ್ದೇನೆ. ಆದರೂ ನಾನು ವಾಸುದೇವ ಆದದ್ದು ನಿಜ. ನಾನು ವಾಸುದೇವ ಅಂತ ಅವನು ಹೇಳಿಕೊಂಡ್ರೆ ನಾನ್ಯಾಕೆ ಹೇಳ್ಕೊಳ್ಬಾರ್ದು? ನಾನು ಪದ್ಮಕಲ್ಪದಲ್ಲಿ ಪೌಂಡ್ರಕ ವಾಸುದೇವನಾಗಿಯೇ ಹುಟ್ಟಿದ್ದೆ, ನಾನು ವಾಸುದೇವ ಅಂತ. ಆದರೆ ಆ ವಾಸುದೇವ ಬೇರೆ, ಈ ವಾಸುದೇವ ಬೇರೆ. ಇವನು ಸಾಕ್ಷಾತ್ ಶ್ರೀಮನ್ನಾರಾಯಣ, ಸರ್ವೋತ್ತಮ, ಸ್ವತಂತ್ರ. ಅವನೊಬ್ಬ ಸಾಮಾನ್ಯ ಜೀವ. ನಾನು ವಾಸುದೇವ ಅಂತ ಹೇಳಿಕೊಂಡ. ಅವನು ಹೇಳಿಕೊಂಡದ್ದನ್ನು ಕೇಳಿ ಅವನ ಶಿಷ್ಯ ಕ್ರಮು ಅಂತ, ಅವನಂತೂ ಜಗತ್ತಿನೊಳಗಿದ್ದವರೆಲ್ಲರೂ ವಾಸುದೇವರು ಅಂತ ಅವನು ಉಪದೇಶ ಮಾಡಿದ. ಹೀಗೆ ಋಷಭನ ಮಾತನ್ನು ಸರಿಯಾಗಿ ತಿಳಿಯದೆ ತಪ್ಪಾಗಿ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅವರವರು ಏನಾದರೂ ಮಾಡಿಕೊಳ್ಳಲಿ. ಋಷಭನಾಮಕ ಪರಮಾತ್ಮ ಮಾತ್ರ ಯತಿಗಳು ಹೇಗಿರಬೇಕು, ವಿರಕ್ತರು ಹೇಗಿರಬೇಕು ಅನ್ನುವುದನ್ನು ಜಗತ್ತಿಗೆ ತಿಳಿಸಿ, ಗೃಹಸ್ಥರು ಬ್ರಹ್ಮಚಾರಿಗಳು ಹೇಗಿರಬೇಕು ಅನ್ನುವುದನ್ನು ತಿಳಿಸಿ, ಎಲ್ಲರಿಗೂ ಅನುಗ್ರಹವನ್ನು ಮಾಡಿ ಉದ್ಧಾರವನ್ನು ಮಾಡಿದ್ದಾನೆ. ಅವನ ಮಗ ಭರತ 100 ಜನರಿಗೆ ಉಪದೇಶ ಮಾಡಿದ್ದ. ಅದರಲ್ಲಿ ಚಕ್ರವರ್ತಿಯಾಗಿ ಭರತನನ್ನು ಪರಮಾತ್ಮ ನೇಮನ ಮಾಡಿದ್ದಾನೆ. ಆ ಭರತ ಚಕ್ರವರ್ತಿ ಪರಮ ಭಗವದ್ಭಕ್ತ. ಯಾರ ಹೆಸರಿನಲ್ಲಿ ನಮ್ಮ ಭಾರತ ದೇಶ ಇದೆ ಎಲ್ಲರೂ ಅತ್ಯಂತ ಗಮನ ಕೊಟ್ಟು ಕೇಳಿ. ಯಾರ ಹೆಸರಿನಲ್ಲಿ ನಮ್ಮ ದೇಶ ಇದೆ ಅಂತಹ ಭರತನ ಭಕ್ತಿ ಅಂಥದ್ದು, ಅವನ ಶ್ರದ್ಧೆ ಅಂಥದ್ದು, ಅವನ ಅನುಷ್ಠಾನ ಹೇಗಿತ್ತು ಅದನ್ನು ಆದರ್ಶವಾಗಿ ನಾವು ಇಟ್ಕೊಳ್ಬೇಕು. ಅವನ ಹೆಸರಿನ ದೇಶದಲ್ಲಿ ನಾವಿದ್ದು ಹೆಸರಿಗೆ ತಕ್ಕಂತೆ ನಾವಿರಬೇಕು ಅಂತ. ಜೊತೆಗೆ ಹೇಗಿರಬಾರದು ಅನ್ನೋದನ್ನು ಅವನಿಂದಲೇ ತಿಳಿಯಬೇಕು. ಅದರ ನಂತರ ತಿಳಿಯೋಣ. ಪರಮ ಭಗವದ್ಭಕ್ತ, ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ದ. ಏನೇನು ವಿಹಿತವಾದ ಯಜ್ಞಯಾಗಗಳೋ ಅವುಗಳೆಲ್ಲವನ್ನೂ ಮಾಡ್ತಾ ಇದ್ದೆ. ದ್ವಿತೀಯ ಸ್ಕಂಧವನ್ನು ಕೇಳುವಾಗ ನೀವೆಲ್ಲ ಕೇಳಿದ್ದೀರಿ, ಶಬ್ದಸ್ಸಹಿ ಬ್ರಹ್ಮಣ ಏಷ ಪಂಥಾಹ ಅಂತ. ಯಾವುದೇ ಶಬ್ದಗಳಿಂದಲೂ ಮುಖ್ಯವಾಗಿ ಪರಮಾತ್ಮನೇ ವಾಚ್ಯನಾಗಿದ್ದಾನೆ. ಇಂದ್ರಾಯ ಸ್ವಾಹ ಅಂದರೆ ಇಂದ್ರನ ಸ್ಮರಣೆಯನ್ನು ಮಾಡ್ತಾ ಇದ್ದ. ಆದರೆ ಇಂದ್ರನಲ್ಲಿ ಅಂತರ್ಯಾಮಿಯಾಗಿ ಮುಖ್ಯವಾಗಿ ಸರ್ವೋತ್ತಮನಾದ ನಾರಾಯಣ ಇದ್ದಾನೆ. ಆ ಪರಮಾತ್ಮನಿಗೆ ಈ ಹವಿಸ್ಸು ಅಂತ ಆ ಅನುಸಂಧಾನದಿಂದ ಯಜ್ಞ ಮಾಡ್ತಾ ಇದ್ದ ಅಂತ ಭಾಗವತ ವರ್ಣನೆ ಮಾಡ್ತದೆ. ಯಾವುದೇ ಮಂತ್ರಗಳನ್ನು ಹೇಳೋ ಹರಟೆ ಇಲ್ಲ.
ತನ್ನ ಕರ್ತವ್ಯ ಏನೋ ರಾಜ್ಯಭಾರವನ್ನು ಮಾಡೋದು, ಧರ್ಮಾಚರಣೆಯನ್ನು ಮಾಡೋದು. ಇಂತಹ ಒಬ್ಬ ಭಗವದ್ಭಕ್ತ ಎಷ್ಟು ದಿನಗಳವರೆಗೆ ರಾಜ್ಯವನ್ನು ಆಳಿದ್ದಾನೆ ಅಂದರೆ 1 ಕೋಟಿ ವರ್ಷಗಳವರೆಗೆ ರಾಜ್ಯವನ್ನು ಆಳಿದ್ದಾನೆ ಆ ಭರತ. ಅಷ್ಟು ಸುದೀರ್ಘವಾದಂತಹ ಅವನ ರಾಜ್ಯ ಅಂತೂ ಕಡಿಮೆಯಾಗ್ತಾ ಬಂದಿದೆ ನೋಡಿ. ಪ್ರಿಯವ್ರತ 11 ಅಬ್ಜ ವರ್ಷಗಳವರೆಗೆ, ಆಗ್ನೇಧ್ರ ಅವನು 10 ಕೋಟಿ ವರ್ಷಗಳವರೆಗೆ, ಇವನು 1 ಕೋಟಿ ವರ್ಷಗಳವರೆಗೆ ಆ ರೀತಿ ರಾಜ್ಯವನ್ನು ಆಳಿದ್ದಾನೆ. ಸುಮತಿ, ರಾಷ್ಟ್ರಭೃತ್, ಸುದರ್ಶನ, ಆವರಣ, ಧೂಮ್ರಕೇತು ಅಂತ 5 ಜನ ಮಕ್ಕಳನ್ನು ಪಡೆದಿದ್ದಾನೆ. ವಿಶ್ವರೂಪನ ಮಗಳು ಪಂಚಜನಿ ಅಂತ, ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ. ಹೆಂಡತಿಯ ಹೆಸರು ಪಂಚಜನಿ ಅಂತ, ವಿಶ್ವರೂಪನ ಮಗಳು. ಅವಳಲ್ಲಿ ಇವನು ಪಡೆದದ್ದು 5 ಜನ ಮಕ್ಕಳನ್ನು. ಆ ಪಂಚಜನಿ ಅಂತ ಹೆಸರು ತಾಯಿಗೆ ಸಾರ್ಥಕವಾಗಿದೆ, ಯಾಕೆಂದರೆ ಪಂಚಜನರನ್ನೇ ಪಡೆದಿದ್ದಾಳವಳು. 5 ಜನ ಮಕ್ಕಳಾಗಿದ್ದಾರೆ. 5 ಜನ ಮಕ್ಕಳಿಗೆ ಯೋಗ್ಯವಾದ ರೀತಿಯಲ್ಲಿ ರಾಜ್ಯವನ್ನು ವಿಭಾಗ ಮಾಡಿಕೊಟ್ಟಿದ್ದಾನೆ. ವಿಭಾಗ ಮಾಡಿಕೊಟ್ಟು ತಾನು ಸಾಕಿನ್ನು ಎಷ್ಟು ದಿವಸ ರಾಜ್ಯವನ್ನು ಆಳೋದು. ರಾಜ್ಯದ ವ್ಯವಸ್ಥೆ ಚೆನ್ನಾಗಿರಬೇಕು, ಪ್ರಜೆಗಳ ರಕ್ಷಣೆ ನಮ್ಮ ಕರ್ತವ್ಯ ಅಂತ ಮಾಡೋದು. ಭೋಗದ ಆಶೆಯಿಂದ ನಾನೇ ಕೊನೆ ತನಕ ರಾಜನಾಗಿರಬೇಕು ಅಂತ ಇಲ್ಲಿ ಆಸಕ್ತನಾಗಿ ಉಳಿಯಬಾರದು. ಮಕ್ಕಳು ದೊಡ್ಡವರಾದ ಮೇಲೆ ಅವರಿಗೆ ರಾಜ್ಯವನ್ನು ಒಪ್ಪಿಸಿ ಆತ್ಮೋದ್ಧಾರದ ದಾರಿಯನ್ನು ನಾವು ಕಂಡುಕೊಳ್ಳಬೇಕು. ಒಂದರ್ಥದಲ್ಲಿ ರಾಜ್ಯದೊಳಗೆ ಸಿಂಹಾಸನದ ಮೇಲೆ ಕುಳಿತು ರಾಜ್ಯವನ್ನು ಆಳೋದು ಒಂದು ಬಗೆಯಾದರೆ, ಅದೇ ರಾಜರು ಅರಣ್ಯದಲ್ಲಿ ತಪಸ್ಸು ಮಾಡಿ ತನ್ನ ರಾಜ್ಯಕ್ಕೆ ಕ್ಷೇಮ ಆಗಲಿ ಅಂತ ಚಿಂತನೆ ಮಾಡಿದರೆ ಅದೂ ಒಂದರ್ಥದಲ್ಲಿ ರಾಜ್ಯವನ್ನು ಆಳೋದೆ. ತಮ್ಮ ಜೀವನದ ಪೂರ್ವಾರ್ಧದಲ್ಲಿ ಒಂದು ರೀತಿ ರಾಜ್ಯವನ್ನು ಆಳಿದರೆ, ಜೀವನದ ಸಂಜೆಯಲ್ಲಿ ಇನ್ನೊಂದು ರೀತಿಯಿಂದ ರಾಜ್ಯವನ್ನು ಆಳ್ತಾ ಇದ್ದರು ನಮ್ಮ ಭಾರತ ದೇಶದ ಪ್ರಾಚೀನ ರಾಜರು. ಅರಣ್ಯದಲ್ಲಿ ಕುಳಿತು ತಪಸ್ಸು ಮಾಡಿ ಆ ತಪಸ್ಸಿನ ಪುಣ್ಯದ ಫಲವನ್ನು ರಾಜ್ಯಕ್ಕೆ ಕಳಿಸಿ ರಾಜ್ಯ ಸುಭದ್ರವಾಗಿರುವಂತೆ ಮಾಡ್ತಾ ಇದ್ದರು. ಅಂತಹ ಮಹಾನುಭಾವ ಪುಲಸ್ತ್ಯರ ಪುಲಹರ ಆಶ್ರಮಕ್ಕೆ ಬರ್ತಾನೆ. ಗಂಡಕಿ ನದಿ, ಏನದ ನದಿ, ಸುದರ್ಶನ ಚಕ್ರ, ಶಾಲಿಗ್ರಾಮಗಳಿಂದ ಅಲ್ಲಿ ಕಲ್ಲುಗಳು ಅಂದರೆ ಬೇರೆ ಕಲ್ಲುಗಳಲ್ಲ, ಶಾಲಿಗ್ರಾಮಗಳೇ ಕಲ್ಲುಗಳು. ಬ್ರಹ್ಮದೇವರೇ ಕೀಟ ರೂಪದಲ್ಲಿ ಬಂದು ಆ ಶಾಲಿಗ್ರಾಮದೊಳಗಿನ ಸುದರ್ಶನಗಳನ್ನು ಚಕ್ರಗಳನ್ನು ಕೆತ್ತುತ್ತಾರೆ ಅಂತ ಇದೆ. ಹಾಗಾಗಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಆ ಶಾಲಿಗ್ರಾಮಗಳಲ್ಲಿ. ಹೌದೋ ಅಲ್ವೋ? ಯಾರದಾದರೂ ಮನೆಗೆ ವಾಸ್ತುಶಾಂತಿ ಅಂತ ಕರೆದಿರ್ತಾರೆ, ಹೋದರೆ ಹೋಗ್ತೀರಿ, ಇಲ್ಲದೇ ಇದ್ದರೆ ಒಂದು ಫೋನ್ ಮಾಡಿ ಬಹಳ ಸಂತೋಷ, ಎಲ್ಲ ಯಶಸ್ವಿಯಾಗಲಿ, ನಿಮಗೆಲ್ಲ ಮಂಗಲ ಆಗಲಿ, ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕಾಗಿಲ್ಲ ಅಂತ ಒಂದು ಫೋನ್ ಕಾಲ್ ಮಾಡಿ ಮುಗಿಸಿಬಿಡ್ತೀರಾ. ಇನ್ನೂ ಕೆಲವರದಿದ್ದರೆ ಅದೂ ಇಲ್ಲ, ಕೃಷ್ಣಾರ್ಪಣ ಅಷ್ಟೇ. ಆದರೆ ನಿಮ್ಮ ಮಗನೇ ಬಹಳ ಚೆನ್ನಾಗಿ ಒಳ್ಳೆ ಶಿಲ್ಪದಿಂದ ಮನೆಯನ್ನು ಕಟ್ಟಿ ವಾಸ್ತುಶಾಂತಿ ಮಾಡೋದಕ್ಕೆ ಬನ್ನಿ ಅಂತ ತಂದೆ ತಾಯಿಗಳಿಗೆ ಕರೆದರೆ, ಆದರೆ ಬರ್ತೀವಿ, ಇಲ್ಲದೇ ಇದ್ರೆ ಇಲ್ಲ ಅಂತಾರ. ಸಂತೋಷದಿಂದ ಹೋಗ್ತಾರೆ, ಕರೀದೇ ಇರಲಿ ಹೋಗ್ತಾರೆ. ವಿಶೇಷವಾಗಿ ಉತ್ಸಾಹದಿಂದ ಓಡಾಡ್ತಾರೆ, ಬೇಕಾದಷ್ಟು ಆಭರಣಗಳನ್ನೆಲ್ಲ ಮೈತುಂಬ ಹೇರಿಕೊಂಡು. ಯಾಕೆಂದರೆ ನಮ್ಮದೇ ಇದು ಅಂತ. ಶಾಲಿಗ್ರಾಮದ ಶಿಲ್ಪವನ್ನು ಕೆತ್ತಿದವರು ಯಾರೋ ಅಲ್ಲ, ಸ್ವತಃ ಪರಮಾತ್ಮನ ಮಗ ಬ್ರಹ್ಮದೇವರು. ಹೀಗಾಗಿ ಅವರು ಕರೆದರೂ ಸರಿ, ಕರೆಯದೇ ಇದ್ದರೂ ಸರಿ, ದೇವರು ಪೂರ್ಣವಾಗಿ ಅಲ್ಲಿ ಸನ್ನಿಹಿತನಾಗಿರ್ತಾನೆ. ಮತ್ತೇನು ಇವತ್ತಿನ ಕಾಲದ ಮಕ್ಕಳಾಗಿ ವಾಸ್ತುಶಾಂತಿಗೆ ಅಷ್ಟು ಕರೆದು ಕಳಿಸೋದೇನು ವೃದ್ಧಾಶ್ರಮಕ್ಕೆ? ಅಲ್ಲ, ಮಗ ಮನೆ ಕಟ್ಟಿದ ಮೇಲೆ ಅಲ್ಲೇ ಇರೋದು. ಪರಮಾತ್ಮನ ನಿತ್ಯ ಸನ್ನಿಧಾನ ಶಾಲಿಗ್ರಾಮದಲ್ಲಿ. ಆವಾಹನವೂ ಮಾಡಬೇಕಾಗಿಲ್ಲ. ಅಲ್ಲಿ ಪ್ರತಿಮೆಗಳಲ್ಲಿ ಆದರೆ ಆವಾಹನ ಮಾಡೋದಿರುತ್ತೆ, ಯಾರೋ ಶಿಲ್ಪಿಗಳು ಮಾಡಿದ್ದದು. ಆದರೆ ಶಾಲಿಗ್ರಾಮ ಬ್ರಹ್ಮದೇವರೇ ಮಾಡಿದ್ದು, ಅಲ್ಲಿ ಆವಾಹನೆಯೇ ಇಲ್ಲ, ನಿತ್ಯ ಸನ್ನಿಧಾನ ಅಂತ ಹೇಳಿದ್ದಾರೆ. ಅಂತಹ ಶಾಲಿಗ್ರಾಮಗಳಿಂದ ಕೂಡಿದಂತಹ ನದಿ ಗಂಡಕಿ ನದಿ. ನಿತ್ಯ ಗಂಡಕಿ ನದಿಯಲ್ಲಿ ಸ್ನಾನ ಮಾಡೋದು, ಆಹ್ನಿಕವನ್ನು ಮಾಡೋದು, ಅಖಂಡವಾಗಿ ಜಪ, ಸೂರ್ಯಾಂತರ್ಗತ ನಾರಾಯಣನ ಉಪಾಸನೆ. ಪರೋರಜಾಹ ಸವಿತರ್ಜಾತವೇದ ವೇದಸ್ಯ ಗರ್ಭ ಮನಸೇದಂ ಜಜಾನ
ಸ್ವರೇತಸಾದ ಪುನರಾವಿಶ್ಯ ಚಷ್ಟೆ ಹಂಸಂ ಗೃಧ್ರಾಣಾಂ ವೃಷಭಂ ಸಂಗೃಣೀಮಃ ಅಂತ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ ವೈದಿಕ ಮಂತ್ರಗಳಿಂದ. ಯಾವ ದೋಷಗಳೂ ಇಲ್ಲದೇ ಇದ್ದದ್ದರಿಂದ ಪರಮಾತ್ಮನನ್ನು ಪರೋರಜಾಹ ಅಂತ ಕರೀತಾರೆ. ಇಡೀ ಜಗತ್ತಿನ ಸೃಷ್ಟಿಯನ್ನು ಮಾಡತಕ್ಕಂಥವನು, ವೇದಸ್ಯ ಗರ್ಭ, ಸಕಲ ವೇದಗಳ ಮಹಾತಾತ್ಪರ್ಯ ವಿಷಯನಾದವನು. ಮೇಲ್ನೋಟಕ್ಕೆ ವೇದಗಳು ಏನೇನೋ ಕರ್ಮಗಳನ್ನು ಹೇಳುತ್ತವೆ, ಬೇರೆ ಬೇರೆ ದೇವತೆಗಳನ್ನು ವರ್ಣನೆ ಮಾಡುತ್ತೆ ಅಂತ ಅನಿಸುತ್ತೆ. ಅದೆಲ್ಲ ಸತ್ಯ ಇರಬಹುದು. ಕರ್ಮಗಳನ್ನೂ ಹೇಳುತ್ತದೆ, ಧರ್ಮವನ್ನೂ ಹೇಳುತ್ತದೆ, ದೇವತೆಗಳನ್ನೂ ತಿಳಿಸ್ತದೆ. ಆದರೆ ಮುಖ್ಯವಾಗಿ ಆ ಎಲ್ಲರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನ ಮಹಾಮಹಿಮೆಯನ್ನು, ಸರ್ವೋತ್ತಮತ್ವವನ್ನು ತಿಳಿಸಿಕೊಡುತ್ತದೆ. ವೇದಸ್ಯ ಗರ್ಭ ಮನಸೇದಂ ಜಜಾನ ಸ್ವರೇತಸ. ಕೇವಲ ಇಚ್ಛಾ ಮಾತ್ರದಿಂದ ಇಡೀ ಜಗತ್ತಿನ ಸೃಷ್ಟಿಯನ್ನು ಮಾಡಿದ್ದಾನೆ ಆ ಪರಮಾತ್ಮ. ಬ್ರಹ್ಮಾದಿ ದೇವತೆಗಳನ್ನು ಸೃಷ್ಟಿ ಮಾಡಿದ್ದಾನೆ. ಆ ಜಗತ್ತನ್ನು ಸೃಷ್ಟಿ ಮಾಡಿ ಎಸೆದಿಲ್ಲ ದೇವರು. ಸ್ವರೇತಸ ಅದ ಪುನರಾವಿಶ್ಯ ಚಷ್ಟೆ. ಸೃಷ್ಟಿ ಮಾಡಿದ ಜಗತ್ತಿನ ಕಣ ಕಣಗಳಲ್ಲಿ ತಾನು ತುಂಬಿಕೊಂಡಿದ್ದಾನೆ. ಅದರ ಪಾಲನೆಯನ್ನು ಮಾಡ್ತಾನೆ, ರಕ್ಷಣೆಯನ್ನು ಮಾಡ್ತಾನೆ. ಇದು ದೇವರು ಮಾಡಿದಂತಹ ದೊಡ್ಡ ಅನುಗ್ರಹ. ದೊಡ್ಡ ದೊಡ್ಡ ಕಂಪನಿಗಳು, ಇಂಡಸ್ಟ್ರಿಯಲಿಸ್ಟು ಇವರೆಲ್ಲ ತಮ್ಮ ಕೆಲಸಗಾರರಿಗೆಲ್ಲ ಕ್ವಾರ್ಟರ್ಸ್ ಕಟ್ಟಿಕೊಡ್ತಾರೆ, ಸರ್ಕಾರದವರು ಕಟ್ಟಿಸಿಕೊಡ್ತಾರೆ. ಮನೆ ಕಟ್ಟಿಸಿಕೊಟ್ಟ ಮೇಲೆ ಇರಬೇಕಷ್ಟೇ. ಅವರೇ ಬಂದು ಮನೆಯಲ್ಲಿದ್ದು ಎಲ್ಲ ಕೆಲಸ ಮಾಡಿಕೊಟ್ಟು ಅಡುಗೆ ಮಾಡಿ ಪಾತ್ರೆ ತಿಕ್ಕಿ ಕೊಡ್ತಾರ ಯಾರಾದರೂ? ನಮ್ಮ ದೇವರು ಹಾಗಲ್ಲ. ಜಗತ್ತನ್ನು ಸೃಷ್ಟಿ ಮಾಡಿ ನಿಮ್ಮ ನಿಮ್ಮ ಕರ್ಮಗಳಿಗೆ, ಜನ್ಮಾಂತರದಲ್ಲಿ ಮಾಡಿದ ಪುಣ್ಯಗಳಿಗೆ ಫಲರೂಪವಾಗಿ ವಿಶ್ವವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೇನೆ, ಮುಂದಿನ ಜವಾಬ್ದಾರಿ ನಿಮ್ಮದು ಅಂದಿಲ್ಲ ದೇವರು. ಸ್ವರೇತಸಾದ ಪುನರಾವಿಶ್ಯ ಚಷ್ಟೆ. ಇಡೀ ಜಗತ್ತಿನಲ್ಲಿ ಪುನಃ ತಾನು ಪ್ರವೇಶ ಮಾಡಿ ಕಣ ಕಣಗಳಲ್ಲಿದ್ದು ಆಗಬೇಕಾದದ್ದೆಲ್ಲವನ್ನೂ ಮಾಡಿಸುವವನು ಪರಮಾತ್ಮ. ಅಂತಹ ಆ ಭಗವಂತನ ಹಂಸಂ ಗೃಧ್ರಾಣಾಂ ವೃಷಭಂ ಸಂಗೃಣೀಮಃ ಎಷ್ಟು ಸುಂದರವಾಗಿದೆ ಅಂದರೆ, ಕೆಲವರು ಪರಮಾತ್ಮನ ಉಪಾಸನೆಯನ್ನೇ ಮಾಡ್ತಾ ಇದ್ದರೂ ಕೂಡ ತನಗೆ ಸಂಬಂಧಪಟ್ಟ ಒಂದೇನಾದರೂ ಸಂಬಂಧ ಇದ್ದರೆ ವಿಶೇಷವಾಗಿ ಅಭಿಮಾನ ಭಕ್ತಿಗಳಿಂದ ಮಾಡ್ತಾರೆ. ಈ ವೇದ ಮಂತ್ರದಿಂದ ಉಪಾಸನೆ ಮಾಡುವಂತಹ ಭರತ ಯಾವುದೋ ವೇದ ಮಂತ್ರವನ್ನು ಆರಿಸಿಕೊಳ್ಳಬಹುದಾಗಿತ್ತು, ಯಾವುದೋ ಸ್ತೋತ್ರವನ್ನು ಹೇಳಬಹುದಾಗಿತ್ತು. ಇದನ್ನೇ ಯಾಕೆ ಆರಿಸಿದ ಅಂದರೆ, ತಮ್ಮಪ್ಪನ ಹೆಸರಿದೆ ಈ ಮಂತ್ರದಲ್ಲಿ. ಹಂಸಂ ಗೃಧ್ರಾಣಾಂ ಋಷಭಂ ಸಂಗೃಣೀಮಃ. ಆ ಋಷಭನಾಮಕನಾದಂತಹ ಪರಮಾತ್ಮ, ಜ್ಞಾನಪ್ರಕಾಶ ಸ್ವರೂಪಿಯಾದ ಪರಮಾತ್ಮ ಋಷಭ, ಅಂತಹ ಭಗವಂತನ ವರ್ಣನೆ ಇರುವ ಮಂತ್ರವನ್ನು ಆರಿಸಿಕೊಂಡು ವಿಶೇಷವಾಗಿ ಇಡೀ ಜಗತ್ತಿಗೆ ದೇವರು ತಂದೆ, ಆದರೂ ತನ್ನನ್ನು ಹುಟ್ಟಿಸಿದ ಋಷಭನಾಮಕ ಪರಮಾತ್ಮನನ್ನು ವಿಶೇಷವಾಗಿ ಸ್ಮರಣೆ ಮಾಡುತ್ತಾ ನಿತ್ಯ ಉಪಾಸನೆಯನ್ನು ಮಾಡ್ತಾ ಇದ್ದಾನೆ. ಇದು ನಮ್ಮ ಭರತನ ವ್ಯಕ್ತಿತ್ವ. ಯಜ್ಞ ಯಾಗಗಳನ್ನು ಮಾಡೋದು, ರಾಜನಾಗಿರುವಾಗ ಧರ್ಮವನ್ನು ಪಾಲನೆ ಮಾಡೋದು ಒಂದಾದರೆ, ವಿರಕ್ತನಾಗಿ ಅರಣ್ಯಕ್ಕೆ ಬಂದ ಮೇಲೆ ನಿರಂತರ ಸಾಧನೆಯನ್ನು ಮಾಡ್ತಾ ಇದ್ದ. ಆದರೆ ಅವನದೊಂದು ಪ್ರಾರಬ್ಧ ಕರ್ಮ. ಜ್ಞಾನಿ, ಮಹಾಸಾಧಕ, ಪರಮ ಭಗವದ್ಭಕ್ತನಾದರೂ ಪ್ರಾರಬ್ಧ ಕರ್ಮಗಳು ಅಡ್ಡಿಯಾದಾಗ ಸ್ವಲ್ಪ ಮಧ್ಯದಲ್ಲಿ ವಿಘ್ನ ಬರುತ್ತೆ. ಒಂದು ದಿನ ಅವನು ನದಿ ತೀರದಲ್ಲಿ ತನ್ನ ಅನುಷ್ಠಾನವನ್ನು ಮಾಡುತ್ತಾ ಇರುವಾಗ ದೊಡ್ಡದಾದಂತಹ ಮೃಗಪತೇ ಉರುನಾದ ಭಯಂಕರ ಉದಪತತ್. ಭಾರೀ ಜೋರಾಗಿ ಒಂದು ಸಿಂಹ ಗರ್ಜನೆ ಮಾಡಿದೆ. ಆ ಸಿಂಹದ ಗರ್ಜನೆಯನ್ನು ಕೇಳಿ ಒಂದು ಗರ್ಭಿಣಿಯಾದಂತಹ ಜಿಂಕೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಸಿಂಹ ಬಂದು ತನ್ನನ್ನೇನಾದರೂ ತಿಂದು ಬಿಡತ್ತೋ ಅಂತ ಈ ದಡದಿಂದ ಆ ದಡಕ್ಕೆ ಹಾರಿದೆ. ಗಂಡಕಿ ನದಿ, ಈ ದಡದಿಂದ ಆ ದಡಕ್ಕೆ ಹಾರಬೇಕು ಅಂತ ಪ್ರಯತ್ನ ಮಾಡಿದೆ. ಉತ್ತರಾದೇವಿ ಹೇಗೆ ಕಾಮಂ ದಹತು ಮಾಂ ನಾಥ ಮಾಮೇ ಗರ್ಭೋ ನಿಪಾತ್ಯತಾಂ ಅಂತ, ನಾನು ಸತ್ರ ಸಾಯಲಿ, ಗರ್ಭದಲ್ಲಿರುವ ಶಿಶುವಿಗೆ ಮರಣ ಆಗುವುದು ಬೇಡ ಅಂತ. ಇನ್ನೂ ಕಾಣದ ಗರ್ಭ, ಯಾವುದರ ಮುಖ ಪರಿಚಯವೂ ಇಲ್ಲ, ಯಾವುದರ ಆಟಪಾಠಗಳನ್ನು ನೋಡಿಲ್ಲ, ಅಂತಹ ಉದರದಲ್ಲಿರುವ ಗರ್ಭದ ಶಿಶುವಿನ ಮೇಲೇ ಇಷ್ಟು ಅಭಿಮಾನ ಇರುತ್ತೆ ಅಂದರೆ ಇನ್ನು ಹುಟ್ಟಿದ ಮೇಲೆ ಎಷ್ಟು ಅಭಿಮಾನ ಬರಲಿಕ್ಕಿಲ್ಲ. ಭಗವಂತ ಯಾವ ರೀತಿ
ಅಭಿಮಾನವನ್ನು ಕೊಡ್ತಾನೆ, ಪ್ರೀತಿ ವಿಶ್ವಾಸಗಳನ್ನು ಕೊಡ್ತಾನೆ ಎನ್ನುವುದನ್ನು ಗಮನಿಸಬೇಕು. ನವ ಅರೆ ಪುತ್ರಸ್ಯ ಕಾಮಾಯ ಪುತ್ರ ಪ್ರಿಯೋ ಭವತಿ, ಆತ್ಮನಶ್ಚ ಕಾಮಾಯ ಪುತ್ರ ಪ್ರಿಯೋ ಭವತಿ. ಭಗವಂತನ ಪ್ರೇರಣೆಯಿಂದ ಆ ಪ್ರೀತಿ ವಿಶ್ವಾಸಗಳು ಬರ್ತವೆ. ಅದು ಹಾರಿದೆ, ಆದರೆ ಭಗವಂತನ ಸಂಕಲ್ಪವೇ ಬೇರೆಯಾಗಿತ್ತು. ಸಿಂಹದ ಬಾಯಿಗೆ ಸಿಗಬಾರದು ಅಂತ ಹಾರಿದರೆ ಅಷ್ಟು ದೂರ ಹಾರಿ ಯಾವುದೋ ಕಲ್ಲಿಗೆ ಬಡಿದು ಅದು ತನ್ನ ಪ್ರಾಣವನ್ನು ಬಿಟ್ಟಿದೆ ತಾಯಿ. ಆದರೆ ಮಗು ಮಾತ್ರ ಸತ್ತಿಲ್ಲ, ಅದು ನೀರಿನಲ್ಲಿ ಬಿದ್ದಿದೆ. ಗರ್ಭ ಹಾರುವಾಗ ನದಿಯಲ್ಲಿ ಬಿದ್ದಿದೆ, ಇದು ಮಾತ್ರ ತಾಯಿ ಆಚೆಗೆ ಬಿದ್ದು ಪ್ರಾಣ ಬಿಟ್ಟಿದೆ. ಎಷ್ಟು ವಿಚಿತ್ರ ನೋಡಿ. ಕರ್ಮ ಅಂದರೆ ಹೇಗಿರುತ್ತೆ. ತಾನು ಬದುಕಬೇಕು ಅಂತ ಪ್ರಯತ್ನ ಮಾಡಿತು, ತಾನು ಬದುಕಲಿಲ್ಲ. ಆದರೆ ತಾಯಿ ಸತ್ತರೂ, ಗರ್ಭವನ್ನು ಧಾರಣೆ ಮಾಡಿದ ತಾಯಿ ಸತ್ತರೂ ಒಳಗಿರುವ ಗರ್ಭ ಸಾಯಲಿಲ್ಲ, ಗರ್ಭ ಬದುಕಿದೆ. ಕರ್ಮ ಹೇಗಿರುತ್ತೋ ಹಾಗೆ ಭಗವಂತ ಫಲವನ್ನು ಕೊಡ್ತಾನೆ ಅನ್ನುವುದಕ್ಕೆ ಇದು ಸಾಕ್ಷಿ. ಒಂದು ಉದಾಹರಣೆಯನ್ನು ನಾವು ಕೇಳಿದ್ದು, ಒಂದು ಕಡೆಗೆ ಬಹಳ ಜೋರಾಗಿ ಮಹಾಪೂರ ಬಂತು. ಮಹಾಪೂರ ಬಂದು ನದಿ ಬಂದಾಗ ಗರ್ಭಿಣಿ ಸ್ತ್ರೀ ಕೆಳಗಿಳಿದು ಹೋಗೋ ಹಾಗಿಲ್ಲ. ಮುಂಬೈಯಲ್ಲಿ ಸುಮಾರು 4-5 ಅಂತಸ್ತಿನ ಮನೆಗಳು, 2 ಫ್ಲೋರ್ವರೆಗೆ ನೀರು ಬಂದಿದೆ, ಎಲ್ಲ ಕಡೆಗೆ ನೀರು, ಕೆಳಗಿಳಿಯೋ ಹಾಗಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಏನಿದ್ರೂ ಬದುಕಿದ್ರೆ ಬದುಕೋದು, ಸತ್ರ ಸಾಯೋದು, ಒಂದು ಪ್ರಯತ್ನ ಅಂತೂ ಮಾಡೋಣ ಅಂತ. ಯಾವ ಮನೆಯಲ್ಲಿ ಆ ಹೆಣ್ಣು ಮಗಳು ಗರ್ಭಿಣಿ ಸ್ತ್ರೀ, ತುಂಬು ಗರ್ಭಿಣಿ, ಇನ್ನೇನು ಪ್ರಸವ ಆಗುವ ಹೊತ್ತು ಬಂದಿದೆ. ಸುದೈವ ಹೇಗಿತ್ತು ಅಂತ, ಕರ್ಮ ಅಂದರೆ ಇದಕ್ಕೆ ಅಂತಾರೆ ಊತಯಃ ಕರ್ಮ ವಾಸನಃ. ಜನ್ಮಾಂತರದ ಯಾವುದೋ ಒಂದು ಪುಣ್ಯ ಕಾಯುವುದಕ್ಕೆ ನಿಂತಿತ್ತು. ಯಾವ ಮನೆಯಲ್ಲಿ ಹೆಣ್ಣು ಮಗಳಿದ್ದಾಳೆ ಅದರ ಎದುರಿಗೇನೆ ಹಾಸ್ಪಿಟಲ್ ಇದೆ. ಒಂದು ಹಗ್ಗವನ್ನು ಎಸೀತಾಳೆ ಹಾಸ್ಪಿಟಲಿನ ಕಿಟಕಿಗೆ. ಅಲ್ಲಿರುವ ನರ್ಸು ಅದನ್ನು ಕಟ್ತಾಳೆ, ತನ್ನ ಕಿಟಕಿಗೆ ಅದನ್ನು ಕಟ್ಟಿಕೊಂಡಿದ್ದಾರೆ. ತನ್ನ ಮನೆಯಿಂದ ಅದಕ್ಕೆ ಕಟ್ಟಿಕೊಂಡು ಹಗ್ಗ ಹಿಡಿದುಕೊಂಡು ಹೋಗಿ, ಕೆಳಗಿಳಿಯೋ ಹಾಗಿಲ್ಲ, ನೀರಿದೆ ಪೂರ್ಣ, ಹಗ್ಗ ಹಿಡಿದುಕೊಂಡು ಹೋಗಿ ಹಾಸ್ಪಿಟಲ್ಲಿ ಸುರಕ್ಷಿತವಾಗಿ ಪ್ರಸವ ಆಗಿದೆ ಅವಳಿಗೆ. ಇಬ್ಬರೂ ಸುಖವಾಗಿ ಬದುಕಿದ್ದಾರೆ. ಸುಮಾರು 8-10 ವರ್ಷಗಳ ಹಿಂದೆ ಬಂದಂತಹ ಉಲ್ಲಾಸ ನದಿ ಮಹಾಪುರ ಬಂದಿತ್ತು. ಹೇಳಬೇಕಾದದ್ದು, ಕರ್ಮ ಪುಣ್ಯ ಇದ್ದರೆ ಈ ರೀತಿ ಬದುಕ್ತಾರೆ, ಇಲ್ಲ ಅಂದರೆ ಸುಖವಾಗಿ ಒಳ್ಳೆ ಹಾಸ್ಪಿಟಲಲ್ಲಿ ಇದ್ದವರಿಗೂ ಬದುಕಲಿಕ್ಕಾಗೋದಿಲ್ಲ. ಕರ್ಮ ಹೇಗಿರುತ್ತೋ ಹಾಗಾಗತ್ತೆ. ಮಗು ಬದುಕಿದೆ, ತಾಯಿ ಸತ್ತಿದೆ, ಮಗುವಿನ ಮೇಲೆ ಇವನಿಗೆ ಪ್ರೀತಿ. ಅಯ್ಯೋ, ಎಲ್ಲ ಬಿಟ್ಟು ಬಂದಿದ್ದಾನೆ ರಾಜ್ಯವನ್ನು, ಆದರೆ ಆ ಜಿಂಕೆಯ ಮರಿಯ ಮೇಲೆ ಪ್ರೀತಿ ಪ್ರಾರಂಭ ಆಯಿತು. ಸ್ವಾರ್ಥಕ್ಕಾಗಿ ನಾನು ನನ್ನ ಸಾಧನೆ ಹಾಳಾಗತ್ತೆ ಅಂತ ಅದನ್ನು ಸಾಯಿಸಲಿಕ್ಕೆ ನಾನು ಬಿಡೋದಿಲ್ಲ, ರಕ್ಷಣೆ ಮಾಡಬೇಕು ಅಂತ ನೀರಿನಲ್ಲಿ ಧುಮುಕಿದ್ದಾನೆ. ಅದನ್ನು ತಂದು ಪೋಷಣೆ ಮಾಡ್ತಾ ಇದ್ದಾನೆ. ನಿತ್ಯದಲ್ಲಿ ಅದನ್ನು ಚೆನ್ನಾಗಿ ಪೋಷಣೆ ಮಾಡೋದು. ತಾಯಿ ಇಲ್ಲ ಅಂತ ಅದಕ್ಕೆ ತಾನೇ ಆಹಾರವನ್ನು ಕೊಟ್ಟು ತೊಡೆಯ ಮೇಲೆ ಮಲಗಿಸಿಕೊಂಡು ತತ್ಪಾಲನ ಪೋಷಣ ಪಾಲನ ಪ್ರೀಣನ ಅನುಧ್ಯಾನೈಹಿ ಒಂದೊಂದೇ ಮಾಡ್ತಾ 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 ಇವನ ನಿತ್ಯದ ನಿಯಮಗಳು, ಯಮಗಳು, ಆತ್ಮನಿಯಮಾಃ ಸಹ ಯಮಾಃ ಪುರುಷ ಪರಿಚರ್ಯಾದಯ ಕ್ರಮೇಣ ವಿಯುಜ್ಯಮಾನಾಃ ಸರ್ವ ಏವ ಉದವಸನ್. 1000 ಗಾಯತ್ರಿ ಜಪ ಮಾಡುವವನು 100 ಮಾಡ್ತಾ ಇದ್ದಾನೆ, 100 ಮಾಡುವವನು 10 ಮಾಡಿದ, ಆಮೇಲೆ ಬಿಟ್ಟ. ಗಂಟೆಗಟ್ಟಲೆ ಪೂಜೆ ಮಾಡುವವನು 10 ನಿಮಿಷದಲ್ಲಿ ಮುಗಿಸ್ತಾ ಇದ್ದಾನೆ. ಯಾಕೆಂದರೆ ಆ ಜಿಂಕೆಯನ್ನು ನಾನು ಪೋಷಣೆ ಮಾಡಬೇಕು ಅಂತ. ಈ ರೀತಿ ಅವನ ಪರಿಸ್ಥಿತಿಯಾಗಿ ಹೋಯಿತು. ಒಂದು ದಿನ ಅದು ಎಲ್ಲಿಯಾದರೂ ಕಾಣದೇ ಇದ್ದಂತೆ ಹೋದರೆ ಅದನ್ನೇ ಧ್ಯಾನ ಮಾಡೋದು, ಎಲ್ಲ ಕಡೆಗೆ ಹುಡುಕೋದು, ಯಾಕೆ ಬಂದಿಲ್ಲ ಅಂತ. ಮೃದುವಾದ ತನ್ನ ಕೋಡುಗಳಿಂದ ಯಾಕೆ ಬಂದು ನನ್ನನ್ನು ತಿಕ್ತಾ ಇಲ್ಲ ಜಪ ಮಾಡುವಾಗ ಅಂತ. ಚಂದ್ರನಿಗೆ ಕೇಳ್ತಾನೆ, ನೀನೇನಾದರೂ ತೊಗೊಂಡು ಹೋಗಿ ಇಟ್ಕೊಂಡಿದ್ದೀಯಾ ನಿನ್ನೊಳಗೆ ಅಂತ. ಚಂದ್ರನೊಳಗೆ ಜಿಂಕೆ ಕಾಣುತ್ತಲ್ಲ. ಅಂಕಂ ಕೇಪಿ ಶಶಂಕಿರೆ ಜಲನಿಧೆ ಪಂಕಂ ಪರೆ ಮೇನಿರೆ ಸಾರಂಗಂ ಕತಿಚಿಚ್ಚ ಸಂಜಗದಿರೆ ಭೂಚ್ಛಾಯ ಮೈಚ್ಛನ್ ಪರೆ. ಆ ಚಂದ್ರನೊಳಗೆ ಕಾಣುವಂತಹ ಏನು ಕಪ್ಪಿದೆ, ಒಬ್ಬೊಬ್ಬರು ಒಂದೊಂದು ರೀತಿ ಊಹಿಸಿದ್ದಾರೆ ಅದನ್ನು ಅಂತ.
ಅದೇನೋ ಚಂದ್ರನಲ್ಲಿರುವ ಕಲಂಕ ಅಂತ ಕೆಲವರು. ಚಂದ್ರ ಸಮುದ್ರದಲ್ಲಿ ಹುಟ್ಟಿದವನಲ್ವೋ, ಸಮುದ್ರದ ಕೆಸರು ತಾಕಿರಬಹುದು ಅಂತ ಕೆಲವರು. ಅಂಕಂ ಕೇಪಿ ಶಶಂಕಿರೆ ಜಲನಿಧೆ ಪಂಕಂ ಪರೆ ಮೇನಿರೆ. ಕೆಲವರು ಜಿಂಕೆ ಹೋಗಿ ಕುಳಿತಿದೆ ಏನೋ ಅಂತ. ಅದರ ಪೈಕಿ ಇವನು ಒಬ್ಬ ಜಡಭರತ. ಸಾರಂಗಂ ಕತಿಚಿಚ್ಚ ಸಂಜಗದಿರೆ, ಭೂಮಿಯ ನೆರಳದು ಅಂತ. ಭೂಛಾಯ ಮೈಚ್ಛನ್ ಪರೆ. ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ಕವಿ ಅಂತಾನೆ, ನಾನು ಮಾತ್ರ ಇದು ಯಾವುದೂ ಅಲ್ಲ ಅಂತ. ಮತ್ತೇನು ಅಂತ, ತತ್ ಸಾಂದ್ರಂ ನಿಶಿಪೀತ ಮಂಧ ತಮಸಂ ಕುಕ್ಷಿಸ್ಥಂ ಅಚಕ್ಷ್ಮಹೆ ಅಂತ. ಈ ಕತ್ತಲೆಯಾದಾಗ ಪ್ರಜೆಗಳಿಗೆ ತೊಂದರೆ ಆಗಬಾರದು ಅಂತ, ಸ್ವಲ್ಪ ಬೆಳಕಿರಲಿ ಅಂತ ಜನರ ಕಣ್ಣಿಗೆ ಒತ್ತುವ ಕತ್ತಲೆಯನ್ನು ಹೊಟ್ಟೆಯಲ್ಲಿ ನುಂಗಿ ತುಂಬಿಕೊಂಡಿದ್ದಾನಲ್ಲ, ಹೊಟ್ಟೆಯಲ್ಲಿದ್ದ ಕತ್ತಲೆಯದು ಅಂತ ಕವಿ ಕಲ್ಪನೆ. ತತ್ ಸಾಂದ್ರಂ ನಿಶಿಪೀತ ಮಂಧ ತಮಸಂ ಕುಕ್ಷಿಸ್ಥಂ ಅಚಕ್ಷ್ಮಹೆ ಅಂತ. ಈ ರೀತಿ ಕವಿಕಲ್ಪನೆಗೆ ಒಳಗಾಗಿ ಒಬ್ಬ ಸಾಧಕ ಕಲ್ಪನಾ ಲೋಕದೊಳಗೆ ನೀನು ತೆಗೆದುಕೊಂಡು ಹೋಗಿದ್ದೀಯಾ ನನ್ನ ಜಿಂಕೆಯನ್ನು ಅಂತ ಹುಡುಕ್ತಾನೆ. ಕೊನೆಗೂ ಆ ಜಿಂಕೆ ಯಾವಾಗೋ ಬರುತ್ತೆ. ಬಂದರೆ ಅದನ್ನೇ ನೋಡ್ತಾ ಕುಳಿತು ಒಂದು ನಿಮಿಷ ಕಣ್ಣು ಮುಚ್ಚಿ ಜಪ ಮಾಡ್ತಾನೆ, ಮತ್ತೆ ಕಣ್ಣು ತೆಗೆದ ಅದನ್ನು ನೋಡ್ತಾನೆ. ಆದರೆ ಕಾಲ ಯಾರಿಗೆ ಕಾಯ್ತದ? ಕರಾಲರಭಸಃ ಕಾಲಃ ಉದಪತತ್. ಮೃತ್ಯು ಬಂದಿದೆ. ಅದನ್ನೇ ನೋಡ್ತಾ ನೋಡ್ತಾ ಪ್ರಾಣ ಬಿಟ್ಟಿದ್ದಾನೆ. ಜನ್ಮಾಂತರದಲ್ಲಿ ತಾನು ಕಾಲಂಜರ ಪರ್ವತದಲ್ಲಿ ಜಿಂಕೆಯಾಗಿಯೇ ಹುಟ್ಟಿದ್ದಾನೆ. ಮೊನ್ನೆ ಕೇಳಿದ್ದೀರಿ, ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ. ಯಾವುದನ್ನು ಚಿಂತನೆ ಮಾಡ್ತಾ ಪುರಂಜನ ಸ್ತ್ರೀಯನ್ನೇ ಚಿಂತನೆ ಮಾಡ್ತಾ ಪ್ರಾಣ ಬಿಟ್ಟಿದ್ದಕ್ಕೆ ಸ್ತ್ರೀಯಾಗಿ ಹುಟ್ಟಿದ, ಜಿಂಕೆಯನ್ನೇ ಚಿಂತನೆ ಮಾಡಿದ್ದರಿಂದ ಜಿಂಕೆಯಾಗಿಯೇ ಹುಟ್ಟಿದ್ದಾನೆ. ನೋಡಿ, ಇದು ಪ್ರಾರಬ್ಧ ಕರ್ಮ. ಜನ್ಮಾಂತರದ ಒಂದು ಕರ್ಮ ಪಾಪದ ಫಲವಾಗಿ ಒಬ್ಬ ಉತ್ತಮ ಚಕ್ರವರ್ತಿಯಾದ ವ್ಯಕ್ತಿ ಒಂದು ಮೃಗವಾಗಿ ಜಿಂಕೆಯಾಗಿ ಹುಟ್ಟಿದ. ಆದರೆ ಪುಣ್ಯ ಅವನನ್ನು ಕೈ ಬಿಟ್ಟಿಲ್ಲ. ಮಹಾಪುಣ್ಯವಂತ, ಭಗವಂತನ ಉಪಾಸನೆ ಮಾಡಿದವ ಸಾಧಕ. ಆ ಪುಣ್ಯದ ಬಲದಿಂದ ಏನಾಯಿತು ಅಂದರೆ, ಜಿಂಕೆಯಾದರೂ ಕೂಡ ಅವನು ಪೂರ್ವಜನ್ಮದ ಸ್ಮರಣವನ್ನು ಉಳಿಸಿಕೊಂಡಿದ್ದಾನೆ. ನಾನೊಬ್ಬ ಭರತ ಚಕ್ರವರ್ತಿ, ಋಷಭನಾಮಕ ಪರಮಾತ್ಮನಿಂದ ಹುಟ್ಟಿದವ, ಅವನ ಉಪದೇಶವನ್ನು ಪಡೆದವ. ಆ ಎಲ್ಲ ತತ್ವಗಳು ಮನಸ್ಸಿನಲ್ಲಿವೆ. ಪ್ರಾರಬ್ಧ ಕರ್ಮವಶಾತ್ ನಾನು ಈ ರೀತಿಯಾಗಿ ಜಿಂಕೆಯಾಗಿದ್ದೇನೆ ಎನ್ನುವ ಸ್ಮರಣೆ ಇದೆ. ಬಹಳ ದೊಡ್ಡದದು. ನಾವೇನು ಜನ್ಮಾಂತರದಲ್ಲಿ ಗೊತ್ತಿಲ್ಲ, ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ಏನು ಸಾಧನೆ ಮಾಡಬೇಕು ಅನ್ನುವ ಮಾರ್ಗದರ್ಶನ ಇಲ್ಲ. ಯಾಕೆಂದರೆ ಆ ಪುಣ್ಯ ನಮಗಿಲ್ಲ. ಜಾತಿ ಸ್ಮರತ್ವ ಅಂತಾರೆ ಅದಕ್ಕೆ. ಪೂರ್ವಜನ್ಮದ ಸ್ಮರಣೆ ಇರುತ್ತೆ ಕೆಲವು ಸಜ್ಜನರಿಗೆ, ಸಾಧಕರಿಗೆ. ಅಂತಹ ಪೂರ್ವಜನ್ಮದ ಸ್ಮರಣೆ ಇವನಿಗೆ ಇರೋದರಿಂದ ಬಹಳ ಎಚ್ಚರಿಕೆಯಿಂದ ಇದ್ದ. ಯಾಕೆ ಅಂದರೆ ಒಬ್ಬ ಚಕ್ರವರ್ತಿಯಾಗಿ ಪರಮ ಸಾಧಕನಾಗಿ ಒಂದು ಜಿಂಕೆಯ ಮೇಲಿನ ಮೋಹ ಮಮತೆಗಳಿಂದ ನನ್ನ ಜನ್ಮವನ್ನು ವ್ಯರ್ಥ ಮಾಡಿಕೊಂಡೆ ಪೂರ್ವಜನ್ಮದಲ್ಲಿ. ಈ ಜನ್ಮದಲ್ಲಿ ನಾನು ಹಾಗೆ ಮಾಡಬಾರದು, ಇನ್ನು ಮುಂದಿನ ಜನ್ಮದಲ್ಲಿ ಅಂತೂ ಮಾಡಲೇಬಾರದು. ಇದು ಅವನಿಗೆ ಉಪಾಂತ್ಯ ಜನ್ಮ, ಲಾಸ್ಟ್ ಬಟ್ ಒನ್. ಇದಾದ ಮೇಲೆ ಇನ್ನೊಂದು ಜನ್ಮ, ಅಷ್ಟಾದರೆ ಮುಗಿಯಿತು, ಮೋಕ್ಷಕ್ಕೆ ಹೋಗುವವನು. ಆ ಸ್ಥಿತಿಯಲ್ಲಿದ್ದವನು. ಹಾಗಾಗಿ ಹಸಿ ಹುಲ್ಲನ್ನು ತಿಂತಾ ಇರಲಿಲ್ಲಂತೆ. ಶುಷ್ಕ ಪರ್ಣ ತೃಣಾನಿ, ಒಣಗಿದ ಎಲೆ, ಒಣಗಿದ ಹುಲ್ಲು ತಿಂತಿದ್ದ. ಯಾಕೆ ಅಂದರೆ ಆದಷ್ಟು ಬೇಗ ಈ ಜಿಂಕೆಯ ಜನ್ಮವನ್ನು ಕಳೆದುಕೊಳ್ಳೋಣ ಅಂತ. ಹಾಗೆ ತಪಸ್ಸನ್ನು ಮಾಡ್ತಾ ಜಿಂಕೆಯಾದಾಗಲೂ ಕಾಲಂಜರ ಪರ್ವತದಿಂದ ಮತ್ತೆ ತನ್ನ ಪೂರ್ವಜನ್ಮದ ಸಾಧನ ಕ್ಷೇತ್ರಕ್ಕೆ, ಸಾಧನ ಭೂಮಿಗೆ ಬಂದಿದ್ದಾನೆ. ಗಂಡಕಿ ನದಿಗೆ ಬಂದಿದ್ದಾನೆ. ಅಲ್ಲಿಗೆ ಬಂದು ಆ ಗಂಡಕಿ ನದಿಯಲ್ಲಿಯೇ ತಾನು ಹಾರಿ ತನ್ನ ಪ್ರಾಣವನ್ನು ಬಿಟ್ಟಿದ್ದಾನೆ. ತೀರ್ಥೋದಕ ಕ್ಲಿನ್ನಂ ಉತ್ಸಸರ್ಜ. ಎಂತಹ ಭಾಗ್ಯ ನೋಡಿ. ಸಾಯುವ ಕಾಲದಲ್ಲಿ ಬಾಯಿಯೊಳಗೆ ಒಂದು ಹನಿ ತೀರ್ಥ ಬಿದ್ದರೆ ಉತ್ತಮವಾದ ಸದ್ಗತಿ ಆಗ್ತದೆ, ಭಗವಂತನ ಲೋಕದ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾರೆ. ಪಾಪಗಳ ಪರಿಹಾರವಾಗ್ತದೆ ಅಂತ. ಆ ಶಾಲಿಗ್ರಾಮಗಳ ಮೇಲೇ ಹರಿಯುವಂತಹ ನದಿ, ಪರಮ ಪವಿತ್ರವಾದ ತೀರ್ಥೋದಕ, ಅದರೊಳಗೆ ತನ್ನ ಶರೀರವನ್ನು ಬಿಟ್ಟು ಉತ್ತಮವಾದಂತಹ ಜನ್ಮವನ್ನು ಪಡೆದಿದ್ದಾನೆ. ಆಂಗಿರಸ ಗೋತ್ರದ
ಶ್ರೇಷ್ಠನಾದ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟುತ್ತಾ ಇದ್ದಾನೆ. ಭಾರೀ ಶಮದಮಾದಿ ಸಂಪತ್ತಿ ಇರುವಂತಹ ವ್ಯಕ್ತಿ, ವೇದಾಧ್ಯಯನ ಮಾಡಿದಂತಹ ವ್ಯಕ್ತಿ, ಯಜ್ಞಯಾಗಾದಿಗಳನ್ನು ಮಾಡುವಂತಹ ಶ್ರೇಷ್ಠವಾದ ಕುಟುಂಬ. ಇಬ್ಬರು ಮಡದೆಯರು ಆ ಬ್ರಾಹ್ಮಣನಿಗೆ. ಹಿರಿಯ ಮಡದಿಯಲ್ಲಿ 9 ಜನ ಮಕ್ಕಳು, ಇನ್ನು ಚಿಕ್ಕವಳಲ್ಲಿ ಇನ್ನೊಬ್ಬ ಹೆಂಡತಿಯಲ್ಲಿ 2, ಒಂದು ಗಂಡು ಒಂದು ಹೆಣ್ಣು, ಅವಳಿ ಜವಳಿ. ಅದರಲ್ಲಿ ಗಂಡಾಗಿ ಹುಟ್ಟಿದ ಈ ಭರತ ಚಕ್ರವರ್ತಿ ಜಿಂಕೆಯಾಗಿ ಪುನಃ ಅಲ್ಲಿ ಹುಟ್ಟಿದ್ದಾನೆ. ಜಡಭರತ ಅಂತ ಅವನನ್ನು ಕರೀತಾರೆ. ನೋಡಿದರೆ ಮಹಾಜ್ಞಾನಿ, ಜನ್ಮಾಂತರದ ಸ್ಮರಣ ಎಲ್ಲ ಇದೆ. ಆದರೆ ಉನ್ಮತ್ತ ಬಧಿರ ಮೂಕವತ್, ಹುಚ್ಚರಂತೆ, ಕಿವುಡರಂತೆ, ಮೂಕರಂತೆ, ಏನು ತಿಳುವಳಿಕೆ ಇಲ್ಲದೆ ಇದ್ದವರಂತೆ ನಾಟಕ ಮಾಡ್ತಾನೆ. ಯಾಕೆ ಅಂದರೆ ನಾನೇನಾದರೂ ಬುದ್ಧಿವಂತ ಅಂತ ತೋರಿಸಿಕೊಂಡ್ರೆ ಮತ್ತೆ ಮದುವೆ ಮಾಡ್ತಾರೆ, ಮತ್ತೆ ಮಕ್ಕಳು, ಮತ್ತೆ ಅಭಿಮಾನ, ಮತ್ತೆ ಸಂಸಾರ, ಸಾಕಿನ್ನು. ಒಂದಲ್ಲ ಎರಡಲ್ಲ, ಅನಾದಿ ಕಾಲದಿಂದ ಅನಂತ ಜನ್ಮಗಳನ್ನು ಎತ್ತಿ ಇದು ಕೊನೆ ಜನ್ಮದಲ್ಲಿದ್ದೇನೆ, ಈ ಜನ್ಮದಲ್ಲಿ ಇನ್ಯಾರ ಮೇಲೂ ಅಭಿಮಾನ ಮಾಡೋದು ಬೇಡ, ವಿರಕ್ತನಾಗಿ ಭಗವಂತನ ಧ್ಯಾನದಲ್ಲಿ ಆಸಕ್ತಿಯನ್ನು ಇಟ್ಟುಕೊಂಡು ಸಾಧನೆಯನ್ನು ಮಾಡಿ ಮೋಕ್ಷವನ್ನು ಹೊಂದೋದು ಒಂದೇ ಗುರಿ. ಹಾಗಾಗಿ ಅವನೇನೂ ಆಸಕ್ತನಾಗದೇ ಇದ್ದಾನೆ. ಉಪನಯನವನ್ನು ಮಾಡಿದ್ದಾನೆ ಅಪ್ಪ. ಎಲ್ಲರೂ ವೇದ ವಿದ್ವಾಂಸರು, 9 ಜನ ಅಣ್ಣಂದಿರು, ತಂದೆ ಮಹಾಪಂಡಿತ. ಗಾಯತ್ರಿ ಮಂತ್ರವನ್ನು ಕಲಿಸಬೇಕು ಅಂದರೂ ಗೊತ್ತಿತ್ತಿವನಿಗೆ. ಗಾಯತ್ರಿ ಮನಸ್ಸಿನಲ್ಲಿ ಜಪ ಮಾಡ್ತಾ ಇದ್ದ. ಆದರೆ ಮೇಲ್ನೋಟಕ್ಕೆ ಒಂದು ಮಂತ್ರವನ್ನೂ ಸರಿಯಾಗಿ ಉಚ್ಚಾರಣೆ ಮಾಡ್ತಾ ಇರಲಿಲ್ಲ, ವೇದಗಳನ್ನು ಸರಿಯಾಗಿ ಹೇಳ್ತಾ ಇರಲಿಲ್ಲ. ಯಾವುದೇ ಕರ್ಮಗಳನ್ನು ತಂದೆ ಎದುರಿಗೆ ಚೆನ್ನಾಗಿ ಮಾಡೋದು, ಅವನಿಲ್ಲ ಅಂದರೆ ಮತ್ತೆ ಬಿಟ್ಟು ಬಿಡೋದು. ಒಳಗೆ ಮಾತ್ರ ಯಾವುದನ್ನೂ ಬಿಟ್ಟಿರಲಿಲ್ಲ. ಮನಸ ಎಲ್ಲ ಕರ್ಮಗಳನ್ನು ಮಂತ್ರಗಳನ್ನು ಚೆನ್ನಾಗಿ ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಮೇಲ್ನೋಟಕ್ಕೆ ಯಾವುದನ್ನೂ ಮಾಡ್ತಾ ಇಲ್ಲ. ಹೇಳುವಷ್ಟು ಹೇಳಿದ, ಕೊನೆಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅವನ ವಯಸ್ಸಿಗೆ ತಕ್ಕಂತೆ ಒಂದು ದಿವಸ ತಂದೆ ಮೃತನಾಗಿದ್ದಾನೆ. ಅಣ್ಣಂದಿರು ಸವತಿಯ ಅಂದರೆ ಮಲ ತಮ್ಮ ಅನ್ನುವುದಕ್ಕೆ ಹೆಚ್ಚು ಇವನ ಮೇಲೆ ಪ್ರೀತಿಯನ್ನು ಮಾಡ್ತಾ ಇರಲಿಲ್ಲ. ಹುಚ್ಚರ ಹಾಗೆ ಇದ್ದ ಅನ್ನೋದಕ್ಕೆ ಕೇವಲ ಕೆಲಸ ಹೇಳ್ತಾ ಇದ್ದಾರೆ. ಹೊಲ ಕಾಯಬೇಕು, ಏನೋ ಒಂದಿಷ್ಟು ತಂಗಳ ಅನ್ನ ಕೊಡ್ತಾ ಇದ್ದರು. ಒಳ್ಳೆ ಎಣ್ಣೆಯನ್ನು ತಾವು ಉಪಯೋಗಿಸಿದರೆ ಎಣ್ಣೆಯೆಲ್ಲ ತೆಗೆದ ಮೇಲೆ ಹಿಂಡಿ ಅಂತ ಇರುತ್ತೆ, ಅಂತಹ ಚರಟು, ಅದನ್ನು ಇವನಿಗೆ ತಿನ್ನಲಿಕ್ಕೆ ಕೊಡಬೇಕು. ಮೇಲಿರುವ ಒಳ್ಳೆ ಅನ್ನವನ್ನೆಲ್ಲ ತಾವು ತಿಂದು ಬುಡಕ್ಕೆ ಹೊತ್ತಿದ ಪಾತ್ರೆಗೆ ಹತ್ತಿದ್ದನ್ನು ಕರಿಯನ್ನು ಕೊಟ್ಟರೆ ಅಮೃತವದ ಅಭ್ಯವಹರತಿ ಸ್ಮ ಸ್ಥಾಲೀ ಪುರೀಷಾದಿಕಮಪಿ. ಆ ಹೊತ್ತಿದ್ದನ್ನು, ಹಳಸಿದ್ದನ್ನು, ವಾಸನೆ ಇದ್ದದ್ದನ್ನು ಅಮೃತದಂತೆ ರುಚಿ ಮಾಡಿಕೊಂಡು ತಿಂತಾ ಇದ್ದ. ಯಾಕೆ ಅಂದರೆ ಇವನು ಬಾಹ್ಯವಾದ ಅನ್ನದಲ್ಲಿ ಇವನಿಗೆ ಆಸಕ್ತಿಯೇ ಇಲ್ಲ. ಅದ್ಯತೆ ಅತ್ಯಚಭೂತಾನಿ ತಸ್ಮಾದ್ ಅನ್ನಂ ತದುಚ್ಯತೆ. ನಿಜವಾಗಿ ಅನ್ನದಲ್ಲಿದ್ದು ನನ್ನ ಹೊಟ್ಟೆಯನ್ನು ತುಂಬುವವನು ದೇವರು. ಅದು ಪಂಚಭಕ್ಷಗಳಾಗಿರಬಹುದು, ಹೊತ್ತಿದ್ದಾಗಿರಬಹುದು, ಹಳಸಿದ್ದಾಗಿರಬಹುದು. ಅಂತರ್ಯಾಮಿಯಾದ ಪರಮಾತ್ಮ ಮಾತ್ರ ಒಬ್ಬನೇ. ಆ ಚಿಂತನ ಇದ್ದವರಿಗೆ ಈ ಬಾಹ್ಯವಾದ ಅನ್ನದೊಳಗಿನ ವ್ಯತ್ಯಾಸಗಳು ಗಮನಕ್ಕೆ ಬರೋದಿಲ್ಲ. ಒಂದು ಕಥೆ ಹೇಳ್ತಾರೆ. ಒಬ್ಬ ದೊಡ್ಡ ವಿದ್ವಾಂಸರು ಪಾಠ ಹೇಳಿಕೊಡ್ತಾ ಇದ್ದರು ತಮ್ಮ ಶಿಷ್ಯನಿಗೆ, ವ್ಯಾಕರಣಶಾಸ್ತ್ರದ ಪಾಠವನ್ನು ಹೇಳಿಕೊಡ್ತಾ ಇರುವಾಗ ವಿದ್ಯಾರ್ಥಿಗಳಿಗೆಲ್ಲ ಮನೆಯಲ್ಲಿ ಗುರುಪತ್ನಿಯೇ ಅಡುಗೆ ಮಾಡಿ ಹಾಕಬೇಕು, ಊಟ ಮಾಡ್ತಾ ಇದ್ದರು. ಎಲ್ಲ ಚೆನ್ನಾಗಿ ವ್ಯಾಕರಣಶಾಸ್ತ್ರದ ಅಧ್ಯಯನವನ್ನೆಲ್ಲ ಮಾಡಿ ಕೊನೆ ಹಂತದೊಳಗಿದ್ದರು. ಒಂದು ದಿವಸ ಊಟಕ್ಕೆ ಕುಳಿತಾಗ ಒಬ್ಬ ವಿದ್ಯಾರ್ಥಿ ಯಾಕೋ ಸಾರು ಸ್ವಲ್ಪ ಕಹಿ ಇದೆ ಅಂದ. ಹೋಗಿ ಬಾ ಅಂದ್ಬಿಟ್ರು ಅವರು ಅಷ್ಟೇ. ಅಲ್ಲ, ಸಾರು ಕಹಿ ಇದೆ ಅಂದರೆ ಹೋಗಿ ಬಾ ಅಂತೀರಲ್ಲ ನೀವು. ಇಷ್ಟು ದಿವಸ ನಿನಗೆ ಶಾಸ್ತ್ರದ ಕಡೆಗೆ ಗಮನ ಇತ್ತು, ಚೆನ್ನಾಗಿ ಪಾಠ ಕಲ್ತಿದ್ದೀಯಾ, ಈಗ ಊಟದ ಕಡೆಗೆ ಗಮನ ಬಂದಿದೆ, ಇನ್ನಿದ್ದು ಉಪಯೋಗ ಇಲ್ಲ, ಮನೆಗೆ ಹೋಗಿ ಬಾ ಅಂತ. ಅಂದರೆ ಆ ಗುರುಪತ್ನಿ ನಿತ್ಯವೂ ಅವರಿಗೆ ಬಡಿಸ್ತಾ ಇದ್ದದ್ದು ಬೇವಿನ ರಸ. ಆದರೆ ಅವನಿಗೆ ಗಮನವೇ ಇಲ್ಲ.
ಶಾಸ್ತ್ರ ಅಧ್ಯಯನದಲ್ಲಿ ಎಷ್ಟು ಆಸಕ್ತಿ ಅಂದರೆ ಬೇವಿನ ರಸ ಹಾಕಿದರೂ ಅಮೃತದಂತೆ ತಿಂತಾ ಇದ್ದ ಅವನು. ಓದುವುದೆಲ್ಲ ಮುಗೀತು, ಕೊನೆ ಹಂತದಲ್ಲಿ ಅವತ್ತು ಅವನಿಗೆ ಕಹಿ ಹತ್ತಿದೆ. ಅಯ್ಯೋ ಬೇವಿನ ರಸ ಇದು ಕಹಿ ಇದೆ ಅಲ್ಲ ಅಂತ. ಇಷ್ಟು ದಿವಸ ಹಾಕಿದ್ದೂ ಇದೆ, ಇವತ್ತು ಹಾಕಿದ್ದೂ ಇದೆ, ಎಷ್ಟು ದಿವಸ ನಿನಗೆ ಊಟದ ಕಡೆಗೆ ಗಮನ ಇರಲಿಲ್ಲ, ಚೆನ್ನಾಗಿ ಅಭ್ಯಾಸ ಮಾಡಿದಿ, ಇನ್ನು ಮನೆಗೆ ಹೋಗು ಅಂತ ಹೇಳುವ ತಾತ್ಪರ್ಯ. ಈ ರೀತಿಯ ಪರೀಕ್ಷೆಗಳನ್ನೆಲ್ಲ ಪ್ರಾಚೀನ ಕಾಲದಲ್ಲೇ ಮಾಡ್ತಾ ಇದ್ದರು. ಹಾಗೆ ಇವನಿಗೆ ಭಗವಂತನಲ್ಲಿ ಆಸಕ್ತಿ, ಹೀಗಾಗಿ ಊಟದಲ್ಲಿ ಆಸಕ್ತಿ ಇಲ್ಲ. ಒಂದು ದಿವಸ ಹೀಗೆ ಹೊಲ ಕಾಯ್ತಾ ಕುಳಿತಿದ್ದಾನೆ. ಒಬ್ಬರು ಬಂದಿದ್ದಾರೆ ಇವನನ್ನು ಕರೆದುಕೊಂಡು ಹೋಗೋದಕ್ಕೆ. ಬಾ ನಡಿ ಎಂದರು. ನಮ್ಮ ಅಣ್ಣಂದರು ಇಲ್ಲಿ ಕೂಡಿಸಿದ್ದಾರೆ ನನಗೆ ಕೆಲಸ ಮಾಡೋದಕ್ಕೆ, ಹೊಲ ಕಾಯಬೇಕು ಅಂತ. ನೀವ್ಯಾರೋ ಕರೆದ್ರೆ ನಾನು ಯಾಕೆ ಬರಲಿ ಅಂತ ಕೇಳಬೇಕಲ್ಲ. ಏನೂ ಕೇಳಲಿಲ್ಲ ಇವನು. ಯಾರ ಅಣ್ಣ, ಯಾರ ತಮ್ಮ, ಯಾವುದು ಮನೆ, ಯಾವುದು ಹೊಲ, ಯಾರದ್ದು? ಇಡೀ ವಿಶ್ವವೇ ಪರಮಾತ್ಮನದು. ದೇವರು ನನ್ನನ್ನು ಇಲ್ಲಿ ಹುಟ್ಟಿಸಿದ್ದಾನೆ, ಇರೋ ಅಷ್ಟು ದಿವಸ ಇರೋದು, ಹೋದರೆ ಹೋದ. ಈ ರೀತಿ ದೇಹದ ಮೇಲೆ ಅಭಿಮಾನವನ್ನು ಬಿಟ್ಟಂತಹ ವ್ಯಕ್ತಿ ಯಾರೋ ಕರೆದ್ರೆ ಹೊರಟು ಬಿಟ್ಟ. ಯಾಕೆ ಕರೆದ್ರಿ ಅಂತೂ ಕೇಳಿಲ್ಲ. ಕರೆದವರು ಯಾಕೆ ಕರೆದಿದ್ದರು ಅಂದರೆ ಇವನನ್ನು ಭದ್ರಕಾಳಿಗೆ ಬಲಿ ಕೊಡಬೇಕು ಅಂತ ಕರೆದಿದ್ದಾರೆ. ವಿಚಾರಣೆ ಮಾಡಿಲ್ಲ. ಇವನು ಚೆನ್ನಾಗಿ ಕೂಡಿಸಿದ್ದಾರೆ, ಅಭ್ಯಂಗ ಮಾಡಿಸಿದ್ದಾರೆ, ಒಳ್ಳೆಯ ವಸ್ತ್ರಾಲಂಕಾರ ಭೂಷಣಗಳನ್ನೆಲ್ಲ ಬಲಿ ಅಂತ ಕೊಡಬೇಕಾದರೆ ದೇವಿಗೆ ಬಲಿ ಕೊಡೋದು ಅಂತ ಅಲಂಕಾರ ಮಾಡುತ್ತಾರೆ. ನನಗ್ಯಾಕೆ ಅಲಂಕಾರ, ನನಗ್ಯಾಕೆ ಅಭ್ಯಂಗ, ಯಾವ ಪ್ರಶ್ನೆಯನ್ನು ಕೇಳಿಲ್ಲ. ದೇಹಾಭಿಮಾನವನ್ನು ಪೂರ್ಣ ಬಿಟ್ಟಿದ್ದಾನೆ. ಅಲಂಕಾರ ಮಾಡಿದರೂ ಬೇಡ ಅನ್ನಲಿಲ್ಲ, ಅಲಂಕಾರ ಮಾಡಿಸಿಕೊಂಡ. ಭಾರೀ ನಿಶಿತವಾದ ಚೂಪಾದ ಕತ್ತೆಯನ್ನು ತೆಗೆದುಕೊಂಡು ಇನ್ನೇನು ಇವನ ಕುತ್ತಿಗೆಯನ್ನು ಕತ್ತರಿಸಿ ಭದ್ರಕಾಳಿಗೆ ಬಲಿಯನ್ನು ಕೊಡಬೇಕು. ಅಂತಹ ಒಂದು ತಾಮಸವಾದ ಕಾರ್ಯವನ್ನು ಅವರು ಮಾಡುವುದಕ್ಕೆ ಉದ್ಯುಕ್ತರಾಗಿದ್ದಾರೆ. ಆದರೆ ಭದ್ರಕಾಳಿ ಅದನ್ನು ಸಹನೆ ಮಾಡ್ತಾಳ. ಇಂತಹ ಪರಮಭಕ್ತ, ಸಾಧು, ಸಜ್ಜನ, ಜ್ಞಾನಿ, ಪರಮಾತ್ಮನಿಗೆ ಅತ್ಯಂತ ಪ್ರಿಯನಾದ ವ್ಯಕ್ತಿ, ದೇವರ ಮಗ, ಅಂತಹ ಪರಮ ಭಗವದ್ಭಕ್ತನಿಗೆ ಸಂಹಾರ ಮಾಡಬೇಕು, ಹಿಂಸೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದರೆ ಸಹಸ ಉಚ್ಚಚಾಲ ಭದ್ರಕಾಳಿ ಪ್ರತಿಮೆಯನ್ನು ಭೇದನ ಮಾಡಿ ಒಳಗಿರುವ ಭದ್ರಕಾಳಿ ಹೊರಗೆ ಬರ್ತಾಳೆ. ಬಂದು ಯಾರು ಅವನನ್ನು ಬಲಿ ಕೊಡಬೇಕು ಅಂತ ಮಾಡಿದ್ರೋ ಆ ರಾಜ, ಅವನ ದೂತರು, ಅಲ್ಲಿರುವಂತಹ ಕಟಕರು ಎಲ್ಲರ ರುಂಡವನ್ನು ಕತ್ತರಿಸಿ ಅವರ ರುಂಡಗಳಿಂದಲೇ ಚಂಡಾಡಿದ್ದಾಳೆ. ಅದನ್ನೇ ಬಲಿಯಾಗಿ ಸ್ವೀಕಾರ ಮಾಡಿದ್ದಾಳೆ. ಇವನನ್ನು ಬಿಟ್ಟು ಬಿಟ್ಟಿದ್ದಾಳೆ. ಏವಮೇವ ಮಹದ್ ಅಭಿಚಾರಾತಿಕ್ರಮ ಕಾರ್ತ್ಸ್ನೇನ ಆತ್ಮನೇ ಫಲತಿ ಅಂತದೆ. ದೊಡ್ಡವರಿಗೆ ತಿರಸ್ಕಾರ ಮಾಡಬೇಕು, ದ್ರೋಹ ಮಾಡಬೇಕು, ಹಿಂಸೆ ಮಾಡಬೇಕು ಅಂತ ಹೋದರೆ ಅವರಿಗೇನಾಗೋದಿಲ್ಲ, ಯಾರು ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾರೋ ಅವರಿಗೆ ಹಿಂಸೆ ಆಗತ್ತೆ ಅಂತ. ಇವನು ಯಾರು? ಭರತ, ಜಡ ಭರತ. ಇವನೇ ನಮ್ಮ ದೇಶದ ಭರತ. ಯಾರ ಹೆಸರಲ್ಲಿ ಈ ಭಾರತ ಇದೆ ಅಂತಹ ಭರತ. ಅಂತಹ ಭರತನನ್ನು ಹಿಂಸೆ ಮಾಡುವುದಕ್ಕಾಗಿ ಪ್ರಯತ್ನ ಮಾಡಿದರು. ಭರತನನ್ನೇ ಬಲಿ ತೆಗೆದುಕೊಳ್ಳಬೇಕು ಅನ್ನುವುದಕ್ಕೆ ಪ್ರಯತ್ನ ಮಾಡಿದರು. ಆದದ್ದೇನಾಯಿತು? ಭರತನಿಗೇನಾಗಲಿಲ್ಲ. ಯಾರು ಅವನನ್ನು ಬಲಿ ತೆಗೆದುಕೊಳ್ಳಬೇಕು ಅಂತ ಪ್ರಯತ್ನ ಮಾಡಿದರೋ ಅವರನ್ನೇ ಭದ್ರಕಾಳಿ ಬಲಿ ತೆಗೆದುಕೊಂಡಿದ್ದಾಳೆ. ಇದೇನು ಸಂದೇಶ? ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಸನಾತನ ಧರ್ಮ, ಅದರ ಪ್ರತೀಕ ಅವನು ಭರತ. ಆ ಸನಾತನ ಧರ್ಮವನ್ನು, ಭಾರತೀಯ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯನ್ನು, ಈ ಆರ್ಷ ಸಂಪ್ರದಾಯವನ್ನು, ವೈದಿಕ ಧರ್ಮವನ್ನು ಹಾಳು ಮಾಡಬೇಕು, ಇದನ್ನು ಬಲಿ ತೆಗೆದುಕೊಳ್ಳಬೇಕು ಅಂತ ಅನೇಕ ಜನ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ. ಈ ಸನಾತನ ಧರ್ಮವನ್ನು ಬಲಿ ತೆಗೆದುಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾರಾದರೂ ಪ್ರಯತ್ನ ಮಾಡಿದರೆ ಅವರನ್ನೇ ಭದ್ರಕಾಳಿ ಬಲಿ ತೆಗೆದುಕೊಳ್ಳುತ್ತಾಳೆ ಎನ್ನುವ ಎಚ್ಚರ ಶ್ರೀಮದ್ ಭಾಗವತದಿಂದ ನಮಗೆ ಸಿಗ್ತಾ ಇದೆ. ಅಂತಹ ದುರ್ಗಾದೇವಿಯ, ಭದ್ರಕಾಳಿಯ ಭದ್ರ ಕವಚದಲ್ಲಿ ನಮ್ಮ ಭಾರತ ದೇಶ ಇದೆ, ನಮ್ಮ ಭಾರತೀಯ ಸಂಸ್ಕೃತಿ ಇದೆ, ಸನಾತನ ಧರ್ಮ ಇದೆ. ಎಂಥೆಂತಹ ಧರ್ಮಗಳು, ಎಂಥೆಂತಹ ಉಗ್ರವಾದಂತಹ ಧರ್ಮಗಳು ಬಂದು ಹೋಗಿವೆ, ಇನ್ನೂ ಜ್ವಲಂತವಾಗಿ ಅಲ್ಲಲ್ಲಿವೆ. ಆದರೂ ಇವತ್ತು ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಇಷ್ಟು ಉನ್ನತ ಮಟ್ಟದಲ್ಲಿ ಮೆರೀತಾ ಇದೆ ಅಂದರೆ ಇದರ ಹಿನ್ನೆಲೆಯಲ್ಲಿ ಆ ಭದ್ರಕಾಳಿಯ ಭದ್ರವಾದ ಆಶೀರ್ವಾದ ಇದೆ, ದುರ್ಗಾದೇವಿಯ ರಕ್ಷಣೆ ಇದೆ. ಇದನ್ನು ನಾವು ಚೆನ್ನಾಗಿ ತಿಳಿಯಬೇಕು. ಅಲ್ಲಿಂದ ಹೊರಟು ಬಿಟ್ಟ. ಲಕ್ಷ್ಮೀದೇವಿಯನ್ನು, ದುರ್ಗಾದೇವಿಯನ್ನು
ನಾರಾಯಣನನ್ನು ಸದಾ ಮನಸ್ಸಿನಲ್ಲಿ ಭಜನೆ ಮಾಡ್ತಾನೆ. ಆದರೆ ಸಾಯುವಾಗ ನನ್ನನ್ನು ಬದುಕಿಸಿದೀ ಅಂತನ್ನೋದಕ್ಕೇನು ಪ್ರತ್ಯೇಕ ಧನ್ಯವಾದಗಳನ್ನು ಇವನು ಹೇಳಲಿಲ್ಲ. ಹಾಗೆ ಹೇಳಿದರೆ ಏನು ಅನಿಸುತ್ತೆ ಅಂದರೆ, ನಿತ್ಯವೂ ಮನೆಯಲ್ಲಿ ಊಟಕ್ಕೆ ಹಾಕುವ ತಂದೆ ತಾಯಿಗಳಿಗೆ ಏನಾದರೂ ಒಂದು ಚಾಕ್ಲೇಟ್ ಕೊಡಿಸಿದ್ದಕ್ಕೆ ದೊಡ್ಡ ಉಪಕಾರ ಮಾಡಿದಿರಿ, ನಿಮ್ಮ ಸಮಾನ ಇಲ್ಲ, ಯಾಕೆ ಅಂದರೆ ನೀವು ಚಾಕ್ಲೇಟ್ ಕೊಡಿಸಿದಿರಿ ಅಂತ ಹೇಳಿದರೆ, ತಿಳುವಳಿಕೆ ಇಲ್ಲದೆ ಇದ್ದ ಮಗು ಹಾಗೆ ಹೇಳ್ಬೋದು, ದೊಡ್ಡವರು ಹಾಗೆ ಹೇಳ್ತಾರ? ಚಾಕ್ಲೇಟ್ ಕೊಡಿಸಿದ್ದು ಅಷ್ಟೇನಾ ತಂದೆ ತಾಯಿ? ದೇಹ ಕೊಟ್ಟು, ಮನೆ ಕೊಟ್ಟು, ನಿತ್ಯವೂ ಹೊಟ್ಟೆಗೆ ಕೊಟ್ಟು, ಓದಿಸಿ ಬರೆಸಿ ಬೆಳೆಸಿ ಎಲ್ಲ ಮಾಡಿದವರಿಗೆ ಏನೋ ಒಂದು ಸಣ್ಣ ಚಾಕ್ಲೇಟ್ ಕೊಟ್ಟು ಮಾತ್ರಕ್ಕೆ ಅದು ದೊಡ್ಡದು ಅಂತ ಹೇಳೋದಿಲ್ಲ. ಅದು ದಿವಸದ್ದು, ನಿತ್ಯವೂ ಅವರ ಉಪಕಾರ ಇದ್ದೇ ಇದೆ. ಹಾಗೆ ನಮ್ಮ ಬದುಕು ಅಸ್ತಿತ್ವ ಇರೋದೇ ಆ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ. ಪ್ರತ್ಯೇಕವಾಗಿ ಹೇಳೋದೇನು, ನಿತ್ಯ ಸ್ಮರಣೆ ಮಾಡುವಂತೆ ದೇವಿಯ ಸ್ಮರಣೆಯನ್ನು ಮಾಡಿದ್ದಾನೆ. ಅಲ್ಲಿಂದ ಹೊರಟು ಹೋದ. ಸುಮ್ಮನೆ ಹೀಗೆ ಹೋಗ್ತಾ ಇದ್ದರೆ ಇನ್ನೊಬ್ಬರು ಬಂದಿದ್ದಾರೆ, ಬಾ ಅಂತ ಕರೆದರು. ಮತ್ತೆ ಹಾಗೇನೇ ಸಂಹಾರ ಮಾಡಲಿಕ್ಕೆ, ಬಲಿ ಕೊಡೋದಕ್ಕೆ ಕರೆದಿರಬಹುದು ಅಂತ ಭಯ ಆಗಿ ಬಿಡಬಹುದಾಗಿತ್ತು. ಏನೂ ಭಯ ಇಲ್ಲ, ನಡಿರೆಯಿಂದ. ಅವರು ಕರೆದದ್ದು ಯಾಕೆ ಅಂದರೆ, ರಘುಗಣರಾಜ ಹೊರಟಿದ್ದಾನೆ, ಕಪಿಲ ನಾಮಕ ಪರಮಾತ್ಮನಿಂದ ತತ್ವೋಪದೇಶ ಪಡೆಯಬೇಕು ಅಂತ ಕಪಿಲಾಶ್ರಮಕ್ಕೆ ಹೊರಟಿದ್ದಾನೆ. ಹೋಗಬೇಕಾದರೆ ಮೇಣೆಯಲ್ಲಿ ಹೊರಟಿದ್ದಾನೆ, ಬೋವಿಗಳು ಬೇಕು. 4 ಜನರಲ್ಲಿ ಒಬ್ಬ ಎಲ್ಲಿಯೋ ತಪ್ಪಿಸಿಕೊಂಡಿದ್ದ, ಯಾರಾದರೂ ಬೇಕಾಗಿತ್ತು. ಇವನು ಒಳ್ಳೆ ಪೈಲ್ವಾನಿದ್ದ ಆಸಾಮಿ, ಇವನನ್ನೇ ಕರೆದುಕೊಂಡಿದ್ದಾರೆ. ನೋಡಿ, ತಿಂತದ್ದೇನು, ಹೊತ್ತಿದ್ದು ಹಳಸಿದ್ದು ಚರಟು ಹೊಲಸು ತಿಂತಾ ಇದ್ದದ್ದು, ಆದರೆ ಇದ್ದದ್ದು ಹೇಗೆ, ಸರ್ವಾಂಗ ಪುಷ್ಟನಾಗಿದ್ದಾನೆ. ಕಾರಣ ಮನಸ್ಸು ಪರಿತುಷ್ಟವಾಗಿತ್ತು. ಆನಂದದಿಂದ ಇದ್ದ ವ್ಯಕ್ತಿ ಏನು ತಿಂದರೂ ಪುಷ್ಟವಾಗಿರ್ತಾನೆ. ಎಲ್ಲ ತಿಂದರೂ ಬರೀ ಚಿಂತೆ ಇದ್ದರೆ ಸೊರಗಿರ್ತಾನೆ. ಮನಸ್ಸಿ ಚ ಪರಿತುಷ್ಟೇ ಕೋರ್ಥವಾನ್ ಕೋ ದರಿದ್ರ ಸರ್ಪಾಃ ಪಿಬಂತಿ ಪವನಂ ನ ಚ ದುರ್ಬಲಾಸ್ತೆ. ಬರೀ ಗಾಳಿಯನ್ನು ಕುಡಿತವೆ ಹಾವುಗಳು, ಆದರೆ ಅವುಗಳು ದುರ್ಬಲನ, ಎಷ್ಟು ಪ್ರಬಲ, ಎಲ್ಲರನ್ನೂ ಹೆದರಿಸ್ತವೆ. ಹಾಗೆ ಇವನು ಕೂಡ ಭಗವಂತನ ಧ್ಯಾನದಲ್ಲಿ ಆಸಕ್ತನಾಗಿ ಪುಷ್ಟನಾಗಿದ್ದಾನೆ. ಇವನನ್ನು ಕರೆದುಕೊಂಡು ಹೋಗಿದ್ದಾರೆ. ಆದರೆ ಇವನು ದೂರ ನೋಡ್ತಾ ಇರಲಿಲ್ಲ, ಸ್ವಲ್ಪ ನೋಡುವವ. ಏನಾದರೂ ಇರುವೆ ಕಾಣಿಸ್ತು, ಹುಳ ಕಾಣಿಸ್ತು ಅಂದರೆ ಜಿಗಿದು ಬಿಡ್ತಾ ಇದ್ದ. ಯಾಕೆಂದರೆ ಪ್ರಾಣಿ ಹಿಂಸೆ ಆಗಬಾರದು, ಹಿಂಸೆ ಮಾಡಬಾರದು, ಅಹಿಂಸಾ ಇದು ಧರ್ಮ. ಇವನು ಜಿಗಿದ್ರೆ ಮೇಣೆ ಒಳಗೆ ಕುಳಿತವನ ಗತಿ ಏನು, ಅವನಿಗೆ ತಲೆಗೆ ಬಡಿತಾ ಇತ್ತು. 1 ಸಲ 2 ಸಲ ನೋಡಿದ, ಆಮೇಲೆ ಜೋರಾಗಿ ಗದ್ದರಿಸಿದ. ಉಳಿದವರು ಹೇಳಿದರು ನಮ್ಮದು ತಪ್ಪಲ್ಲ, ಹೊಸದಾಗಿ ಬಂದವನ ತಪ್ಪು ಅಂತ. ಮತ್ತೆ ಮತ್ತೆ ಅದೇ ರೀತಿ ಆದಾಗ ಅವನಂತಾನೆ, ನಾನು ದಂಡಪಾಣಿ, ಯಮನಂತೆ ನಿನಗೆ ಶಾಸನ ಮಾಡುತ್ತೇನೆ, ನಾನು ದೊಡ್ಡ ರಾಜ, ಏನಂತ ತಿಳಿದುಕೊಂಡಿದ್ದೀಯಾ ಅಂತ ಹೆದರಿಸಿದಾಗ ಇವನನ್ನು ಉದ್ಧಾರ ಮಾಡಬೇಕು ಅಂತ ಅನ್ನಿಸ್ತವನಿಗೆ. ಹುಟ್ಟಿದಾರಭ್ಯ ಇಲ್ಲಿಯವರೆಗೆ ಬಾಯಿನೇ ತೆಗೆದಿಲ್ಲ, ಮಾತೇ ಆಡಿಲ್ಲ ಮಹಾರಾಯ. ಮೌನದಿಂದ ಇದ್ದವ, ಯಾವಾಗಲೂ ಭಗವದ್ಧ್ಯಾನದಲ್ಲಿ ಆಸಕ್ತನಾದವ. ಅವನಂತಾನೆ, ಎಷ್ಟು ಸೊರಗಿದ್ದೀಯ ಪಾಪ ನೀನು ಅಂತ. ಅಂದರೆ ಬಹಳ ದಪ್ಪಾಗಿದ್ದಿ ಎನ್ನುವುದನ್ನು ವ್ಯಂಗ್ಯವಾಗಿ ಹೇಳೋದು. ಬಹಳ ದೂರದಿಂದ ನಡೆದು 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 ಶ್ರಮ ಬಹಳ ಆಗಿದೆ ಅಂತ. ಈಗ ಬಂದಿದ್ದ ಹೊಸದಾಗಿ, ನಡೆದೇ ಇಲ್ಲ ಬಹಳ. ವ್ಯಂಗ್ಯವಾಗಿ ಮಾತನಾಡಿದರೆ ಮನಸ್ಸಿಗೆ ಚುಚ್ಚುತ್ತದೆ. ಆದರೆ ಇವನಂದ, ನೀನು ಏನು ಮಾತಾಡಿದರೂ ನನಗೆ ಹತ್ತೋದೇ ಇಲ್ಲ, ನೀನು ಎಲ್ಲ ಸರಿಯೇ ಮಾತಾಡ್ತಾ ಇದ್ದೀಯಿಂದ. ಇದು ವ್ಯಂಗ್ಯ ಅಲ್ವೇ ಅಲ್ಲ. ಬಹಳ ದೂರದಿಂದ ಬಂದಿದ್ದಿ ಅಂದರೆ ನೀನು ನಡೆದೇ ಇಲ್ಲ, ಇದೀಗ ಬಂದಿದ್ದಿ ಅಂತ ತಾನೇ ನಿನ್ನ ಅಭಿಪ್ರಾಯ. ಅದು ಸತ್ಯವೇ, ನಾನು ನಡೆದೇ ಇಲ್ಲ ಅಂದ. ಗಂತುರ್ಯದಿ ಸ್ಯಾದಧಿಗಮ್ಯ ಮಧ್ವಾ ಪಿವೇತಿ ಚಾಸೌ ನ ವಿದಂ ಪ್ರವಾದ. ನಡೆಯೋದು ದೇವರು, ಸ್ವತಂತ್ರವಾಗಿ ನಡೆಯೋದು ದೇವರು. ನಾನ್ಯಾರು ನಡೆಯೋವನು? ಭಾರ ಹೊತ್ತೇ ಇಲ್ಲ ಅಂತ ನಿನ್ನ ಅಭಿಪ್ರಾಯ. ನಿಜವಾಗಿಯೂ ನಾನು ಭಾರ ಹೊತ್ತಿಲ್ಲ, ಹೊತ್ತದ್ದು ದೇವರು. ಭರಣಾಧಿಕೃತ್ ಹರಿರೀತಿ, ನಿಜವಾಗಿ ಭರಣ ಮಾಡಿದ್ದು ದೇವರು. ಭರ್ತು ಸಮೀಸ್ಯಾದ್ಯದಿ ವೀರಭಾರ, ದೇವರೇ ಹೊತ್ತದ್ದು, ದೇವರೇ ನಡೆದದ್ದು. ನಾನು ಹೊತ್ತಿಲ್ಲ, ನಾನು ನಡೆದಿಲ್ಲ. ನೀನೇನು ಬೈದದ್ದು ನನಗೆ ಹತ್ತೇ ಇಲ್ಲ. ಬಹಳ ದಪ್ಪಾಗಿದ್ದಿ ಅಂತೀಯಲ್ಲ. ಸ್ಥೌಲ್ಯಂ ಕಾರ್ಷ್ಯಂ ವ್ಯಾಧಯ ಆಧಯಶ್ಚ ಕ್ಷುತ್
ತೃಡ್ಭಯಂ ಕಲಿರಿಚ್ಛಾಜರಾ ಚ ನಿದ್ರಾರತಿರ್ಮನ್ಯುರಹಂ ಮದಶ್ಚ ದೇಹೇನ ಜಾತಸ್ಯ ಹಿಮೇನ ಸಂತಿ. ದಪ್ಪು, ಬಡವಾಗಿರೋದು, ಹಸಿವು, ನೀರಡಿಕೆ, ನಿದ್ರೆ, ಬೇಸರ, ಆಲಸ್ಯ ಎಲ್ಲವೂ ಕೂಡ ಈ ಶರೀರಕ್ಕೆ. ಆತ್ಮನಿಗೆ ಯಾವುದೂ ಇಲ್ಲ. ನೀನು ಬೈತಾ ಇರೋದು ಈ ಹೊರಗಿನ ಜಡವಾದ ಶರೀರಕ್ಕೆ. ಬೈ, ಅದು ನನ್ನದು ಅಲ್ವೇ ಅಲ್ಲ. ಏನು ಬೈದರೆ ಏನಾಗಬೇಕಾಗಿದೆ? ನನ್ನ ಜೀವಸ್ವರೂಪವೇ ಬೇರೆ, ಈ ಶರೀರವೇ ಬೇರೆ. ನಾನು ಈ ಶರೀರ ಅಲ್ಲ, ನಾನು ಜೀವಾತ್ಮ. ನನಗೂ ಪರಮಾತ್ಮನಿಗೂ ಸಂಬಂಧ ಇದೆ. ನಾನು ಭಗವಂತನ ದಾಸ, ಅವನು ನನಗೆ ಈಶ. ಇದು ನಮ್ಮಿಬ್ಬರ ಸಂಬಂಧ. ಈ ದೇಹ ನನ್ನದಲ್ಲ, ತಾನಲ್ಲ, ತನ್ನದಲ್ಲ, ಮುಂದೆ ಬಾಹೋದಲ್ಲ. ಆ ಅನುಸಂಧಾನವನ್ನು ಇಟ್ಟುಕೊಂಡಿದ್ದಾನೆ. ಸ್ವಸ್ವಾಮಿ ಭಾವೋ ಧ್ರುವ ಏಷ ಯತ್ರ ತರ್ಹ್ಯಚ್ಯುತೆ ಸೌ ಇತಿ ಕೃತ್ಯ ಯೋಗ. ನಿಜವಾದ ಸ್ವಾಮಿ ಪರಮಾತ್ಮ. ನಾನು ರಾಜ, ನಿನಗೆ ಶಾಸನ ಮಾಡ್ತೇನೆ ಅಂತ ಗದ್ದರಿಸೋದಿಲ್ಲ. ಏನು ರಾಜನೋ ನೀನು? ಎಲ್ಲಿ ರಾಜ? ನೀನು ಯಾವ ರಾಜ? ಎಷ್ಟು ದಿವಸದ ರಾಜ? ಯಾವಾಗ ಬಂದೆ? 4 ದಿವಸ ಇರ್ತೀಯ, ಕಣ್ಣು ಮುಚ್ಚಿ ಹೋಗ್ತೀಯ. ಏತರ ಕಟಿಪೀಟಿ, ಒಂದು ದಿನ ಹೋಗ್ತಿದೆ ಲಟಿಪೀಟಿ. 4 ದಿವಸ ಇರ್ತೀಯ. ನೀನು ಎಲ್ಲಿಯೇ ರಾಜನೋ? ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅಖಂಡವಾದ ಸಾಮ್ರಾಜ್ಯವನ್ನು ಆಳುವಂತಹ ರಾಜ ಅಂದರೆ ಒಬ್ಬನೇ ರಾಜ, ರಾಜಾಧಿರಾಜ, ರಾಜರಾಜೇಶ್ವರ. ಅವನು ಶ್ರೀಮನ್ನಾರಾಯಣ ಭಗವಂತ. ಬ್ರಹ್ಮಾದಿ ದೇವತೆಗಳು ಕೂಡ ರಾಜರಾಗಿದ್ದಾರೆ, ಪರಮಾತ್ಮನ ಅಧೀನವಾಗಿ, ಸ್ವತಂತ್ರ ಅಲ್ಲ. ನೀನಂತೂ ಇವತ್ತು ರಾಜ, ನಾಳೆ ನೀನು ಪ್ರಜೆ, ಇನ್ನೊಬ್ಬ ರಾಜ. ಯಾರು ಶಾಶ್ವತ? ರಾಜ ಅನ್ನುವ ಅಹಂಕಾರದಿಂದ ಮಾತನಾಡಬೇಡ ಅಂತು. ನೋಡಿ, ಇಷ್ಟು ದಿವಸ ಮಾತೇ ಆಡಿಲ್ಲ. ಹೊಡೆದ್ರೆ ಹೊಡೆಸ್ಕೊಂಡ, ಬಡದ್ರೆ ಬಡಿಸ್ಕೊಂಡ, ಏನು ಹಾಕಿದರೆ ತಿಂದ. ಆದರೆ ಇವತ್ತು ಮಾತಾಡ್ತಾ ಇದ್ದಾನೆ. ಯಾಕೆ ಅಂದರೆ ಎದುರಿಗಿದ್ದ ವ್ಯಕ್ತಿ ಅವನೊಬ್ಬ ಸಾಧಕ. ಅವನಿಗೆ ಇವನೇ ಉಪದೇಶ ಮಾಡಬೇಕಾಗಿತ್ತು ಗುರು. ಅದು ಭಗವಂತನ ಸಂಕಲ್ಪ. ಅವನಿಗೆ ತತ್ವಗಳ ಉಪದೇಶವನ್ನು ಮಾಡಿ ಸನ್ಮಾರ್ಗವನ್ನು ತಿಳಿಸಿ ಅವನಿಂದ ಸಾಧನೆಯನ್ನು ಮಾಡಿಸಬೇಕು ಅಂತ ಇವನಿಗೆ ಭಗವಂತನ ಆಜ್ಞೆ ಇದೆ. ಅದು ಗೊತ್ತಿತ್ತು ಅನ್ನೋದಕ್ಕಾಗಿ ಇವನು ತತ್ವೋಪದೇಶ ಮಾಡಿದಾಗ ಒಳಗೆ ಕುಳಿತ ರಹುಗಣ ರಾಜ ಕೆಳಗೆ ಜಿಗದು ಸಾಷ್ಟಾಂಗ ನಮಸ್ಕಾರ ಹಾಕಿದ. ಯಾರೋ ಒಬ್ಬ ಹುಚ್ಚ ಅಂತ ನಿನ್ನನ್ನು ತಿಳಿದುಕೊಂಡಿದ್ವಿ, ಎಂತಹ ದೊಡ್ಡ ಜ್ಞಾನಿ. ಕಪಿಲನಾಮಕ ಪರಮಾತ್ಮನ ಹತ್ತಿರ ನಾನು ಉಪದೇಶಕ್ಕೆ ಹೊಂಟ್ರೆ ಕಪಿಲನೇ ಈ ರೂಪದಲ್ಲಿ ಬಂದನೋ ಉಪದೇಶಕ್ಕೆ ಅಂತ ಅವನಿಗೆ ಸಂಶಯ ಬಂದಿದೆ. ನಾಹಂ ವಿಶಂಕೆ ಸುರರಾಜ ವಜ್ರಾನ್ನತ್ರ್ಯಕ್ಷಶೂಲಾನ್ನ ಯಮಸ್ಯ ದಂಡಾತ್ ನಾಗ್ನ್ಯರ್ಕ ಸೋಮಾನಲ ವಿತ್ತಪಾಸ್ತ್ರಾತ್ ಶಂಕೆ ಭೃಶಂ ಬ್ರಹ್ಮಕುಲಾವಮಾನಾತ್. ಯಾವ ಅಸ್ತ್ರಗಳು, ವಾಯವ್ಯಾಸ್ತ್ರ, ಪರ್ಜನ್ಯಾಸ್ತ್ರ, ಆಗ್ನೇಯಾಸ್ತ್ರ, ಯಾವ ಅಸ್ತ್ರಗಳಿಂದಲೂ ನಾನು ಹೆದರೋದಿಲ್ಲ. ಆದರೆ ಇಂತಹ ಬ್ರಾಹ್ಮಣರಿಗೆ, ತಪಸ್ವಿಗಳಿಗೆ ಅವಮಾನ ಮಾಡಿದರೆ ಮಾತ್ರ ಇಡೀ ಕುಲವೇ ಭಸ್ಮ ಆಗಿ ಹೋಗ್ತದೆ. ಪ್ರಕೋಪಿತ ಬ್ರಹ್ಮಕುಲಾನಲೋಮೆ, ಅದು ಇಡೀ ಕುಲವನ್ನು ನಾಶ ಮಾಡುತ್ತದೆ. ಆದ್ದರಿಂದ ಕ್ಷಮಾ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾನೆ. ಆಗ ಕ್ಷಮಾ ಮಾಡಿದ್ದಾರೆ, ತತ್ವೋಪದೇಶವನ್ನು ಮಾಡಿದ್ದಾರೆ ಜಡಭರತರು. ನತಸ್ಯ ತತ್ವಗ್ರಹಣಾಯ ಸಾಕ್ಷಾದ್ವರೀಯಸೀರಪಿ ವಾಚಸ್ಸಮಾಸನ್ ಸ್ವಪ್ನೇ ನಿರುಕ್ತ್ಯಾಗ್ರಹಮೇಧಿ ಸೌಖ್ಯಂ ನಯಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾತ್. ಸಮಗ್ರವಾದ ಈ ಜಾಗತಿಕ ಸೌಖ್ಯ, ಈ ಸಾಂಸಾರಿಕವಾದ ಎಲ್ಲ ವಿಷಯ ಭೋಗಗಳು ಇದು ಅಶಾಶ್ವತ, ನಶ್ವರ. ಸ್ವಪ್ನದಲ್ಲಿ ಇರುವ ಪದಾರ್ಥಗಳು ಹೇಗೆ ನಶ್ವರವೋ, ಅಶಾಶ್ವತವೋ, ಸ್ವಲ್ಪ ಹೊತ್ತು ಕಂಡು ಮತ್ತೆ ಕಾಣದಂತೆ ಆಗ್ತವೋ, ಹಾಗೆ ಇವುಗಳೆಲ್ಲ ಅಶಾಶ್ವತ. ಶಾಶ್ವತವಾದದ್ದು ಆ ಭಗವಂತ ಹಾಗೂ ಜೀವನ ಸ್ವರೂಪ, ಇವರಿಬ್ಬರ ಸಂಬಂಧ, ಮೋಕ್ಷ ಇದೇ ಶಾಶ್ವತ. ಅದಕ್ಕಾಗಿ ನಮ್ಮ ಪ್ರಯತ್ನ ಇರಬೇಕು. ಎಲ್ಲಿಯವರೆಗೆ ಈ ಅನುಸಂಧಾನ, ವೈರಾಗ್ಯ, ತಾತ್ಸಾರ ಭಾವನೆ ಬರೋದಿಲ್ಲ ಅಲ್ಲಿಯವರೆಗೆ ವೇದಗಳು, ಶಾಸ್ತ್ರಗಳು ಏನೂ ಉಪಕಾರ ಮಾಡುವುದಿಲ್ಲ. ತತ್ವಜ್ಞಾನವನ್ನು ಕೊಡುವುದಕ್ಕಾಗಿ ಇದ್ದದ್ದೇ ವೇದಗಳು, ಶಾಸ್ತ್ರಗಳು. ಆದರೂ ತತ್ವಜ್ಞಾನ ಕೊಡೋದಿಲ್ಲ. ಯಾಕೆ ಅಂದರೆ ನಾವು ವಿಷಯಗಳಲ್ಲಿರುವ ಆಸಕ್ತಿಯನ್ನು ಕಡಿಮೆ ಮಾಡಿಕೊಂಡು ಭಗವಂತನಲ್ಲಿ ಸ್ವಲ್ಪ ಆದರೂ ಆಸಕ್ತಿಯನ್ನು ಪಡೆದುಕೊಂಡಿದ್ದರೆ ಇನ್ನೂ ವಿಶೇಷವಾದ ತತ್ವಜ್ಞಾನವನ್ನು ಕೊಡುವುದಕ್ಕೆ ವೇದಗಳು ನಮಗೆ ಉಪಕಾರಕವಾಗ್ತವೆ. ಅಷ್ಟನ್ನು ಸಜ್ಜನರ ಸಹವಾಸದಿಂದ ಸ್ವಲ್ಪ ಭಕ್ತಿಯನ್ನು ಮಾಡಿ
ಸ್ವಲ್ಪಾದರೂ ವಿಷಯಗಳಲ್ಲಿ ವೈರಾಗ್ಯವನ್ನು ತಾಳಿದ್ದರೆ ತತ್ವಜ್ಞಾನ ಬರುತ್ತೆ, ಇಲ್ಲದೆ ಇದ್ದರೆ ಬರೋದಿಲ್ಲ. ನೀವಿಷ್ಟೆಲ್ಲ ಜನ ಬಂದಿದ್ದೀರಿ, ಬೇರೆ ಬೇರೆ ನೋಡುವುದಕ್ಕೆ ಕೇಳುವುದಕ್ಕೆ ಸಾಕಷ್ಟು ಇವತ್ತಿನ ಜಗತ್ತಿನಲ್ಲಿ ಆಕರ್ಷಣೆಯ ವಸ್ತುಗಳಿವೆ, ಎಲ್ಲರ ಕೈಯಲ್ಲೇ ಇದೆ, ಏನು ಬೇಕಾದರೂ ನೋಡ್ಬೋದು. ಆದರೆ ಅದೆಲ್ಲದನ್ನೂ ಬಿಟ್ಟು ಹೊರಗಿನ ಆಕರ್ಷಣೆಗೆ ಬಲಿ ಆಗದಂತೆ ಇಲ್ಲಿ ಬಂದು ಕುಳಿತಿದ್ದೀರಲ್ಲ, ಇದೇ ವೈರಾಗ್ಯ. ಇಷ್ಟೇ ವೈರಾಗ್ಯ ಇದ್ದರೆ ಭಾಗವತವನ್ನು ಇಷ್ಟು ಕೇಳುವುದಕ್ಕೆ ಸಾಧ್ಯ ಆಯಿತು. ಯಾವ ವಿಷಯ ಭೋಗಗಳನ್ನು ನಾನು ಬಿಡೋದಿಲ್ಲ ಅಂದರೆ ನೀವು ಇಲ್ಲಿ ಬರ್ತಾನೇ ಇರಲಿಲ್ಲ. ಮನೆಯಲ್ಲಿ ದೇವರ ಪೂಜೆನೂ ಮಾಡಲಿಕ್ಕಾಗಲ್ಲ. ಅಷ್ಟಷ್ಟು ವೈರಾಗ್ಯ ಇದೆ ಎನ್ನುವುದಕ್ಕೆ ಅಷ್ಟಷ್ಟು ಸಾಧನೆಯನ್ನು ಮಾಡ್ತಾನೆ, ಶಾಸ್ತ್ರಗಳ ಶ್ರವಣ ಮಾಡ್ತಾನೆ, ತತ್ವಜ್ಞಾನ ಆಗತ್ತೆ. ವಿರಕ್ತಾನಾಮೇವ ಚ ಜ್ಞಾನಂ, ವೈರಾಗ್ಯದಿಂದ ಜ್ಞಾನವನ್ನು ಪಡೆಯೋದು, ಜ್ಞಾನದಿಂದ ಇನ್ನೂ ವೈರಾಗ್ಯ ಭಕ್ತಿಗಳು ಹೆಚ್ಚಾಗತ್ತೆ. ಆ ರೀತಿ ಸಾಧನೆಯನ್ನು ಮಾಡಿ ಭಗವಂತನ ದರ್ಶನವನ್ನು ಪಡೆದುಕೊಳ್ಳಬೇಕು ಎಂಬ ತತ್ವವನ್ನು ರಘುಗಣನಿಗೆ ಜಡಭರತರು ಉಪದೇಶವನ್ನು ಮಾಡಿದ್ದಾರೆ. ಆ ತತ್ವವನ್ನು ಚೆನ್ನಾಗಿ ತಿಳಿದು ಸಾಧನೆಯನ್ನು ಮಾಡಿ ಉತ್ತಮವಾದಂತಹ ಸ್ಥಾನವನ್ನು ಪಡೆದಿದ್ದಾನೆ ರಘುಗಣ ಎಂಬ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ರಾಮ 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 ರಾಮ. ಜೈ ಶ್ರೀರಾಮ್. ಶ್ರೀಕೃಷ್ಣಾರ್ಪಣ. सीतापति श्रीमन्मूल रामचंद्र स्वामी भगवान की, श्री श्री सत्यप्रमोद तीर्थ गुरु महाराज की, श्री श्री सत्यात्म तीर्थ गुरु महाराज की.